ಹಾಲೆಲೂಯ, ಹಾಲೆಲೂಯ. ದೇವರ ಪ್ರಸನ್ನತೆ ನಮ್ಮ ಮಧ್ಯೆಯಲ್ಲಿ ಬಲವಾಗಿ ಚಲಿಸುತ್ತಾಯಿತು. ನಾವು ಕರ್ತನನ್ನು ಹೃದಯಾಂತರಾಳದಿಂದ ನಾವು ಆತನನ್ನು ಆರಾಧಿಸಿದ್ದೇವೆ. ಖಂಡಿತವಾಗಿಯೂ ನಮ್ಮ ಆರಾಧನೆ ಪರಲೋಕಕ್ಕೆ ತಲುಪಿದೆ. ಹಾಲೆಲೂಯ. ನಮ್ಮ ದೇವರು ಒಳ್ಳೆಯವನು. ಮುಂದಿನ ಸಮಯದಲ್ಲಿ ನಾವು ದೇವರ ವಾಕ್ಯ ಸಂದೇಶವನ್ನು ಕೇಳಲಿಕ್ಕಿದ್ದೇವೆ. ನಮ್ಮ ಮಧ್ಯದಲ್ಲಿ ಕುಂದಾಪುರ ಪ್ರಾಂತ್ಯದಲ್ಲಿ ಸೇವೆ ಮಾಡುವಂಥ ದೇವ ಸೇವಕರಾಗಿರುವಂಥ ಪಾಸ್ಟರ್ ಸುರೇಶ್ ಕೋಣಿಯವರು ನಮ್ಮ ಮಧ್ಯದಲ್ಲಿದ್ದ. ನಾವೆಲ್ಲರೂ ಚಪ್ಪಾಳೆಯನ್ನು ತಟ್ಟಿ ದೇವದಾಸರನ್ನು ನಾವು ಸ್ವಾಗತಿಸೋಣ. Thank you, Lord. Hallelujah. Praise the Lord. Hallelujah. ದೇವರ ಪ್ರಸನ್ನತೆ ನಾವು ಕರ್ತನನ್ನು ಆರಾಧಿಸುವಾಗಲೇ ನಾವು ಅನುಭವಿಸಿದವರಾಗಿದ್ದೇವೆ. ಹಲ್ಲೆಲೂಯಾ. ಆತನ ಸಮ್ಮುಖದಲ್ಲಿ ಪರಿಪೂರ್ಣವಾದ ಸಂತೋಷವಿದೆ. ಹಲ್ಲೆಲೂಯಾ. ಆತನ ಬಲಗಡೆಯಲ್ಲಿ ಶಾಶ್ವತವಾದ ಭಾಗ್ಯವಿದೆ ಎಂಬುದಾಗಿ ನಾವು ದೇವರನ್ನು ಆರಾಧನೆ ಮಾಡಲಿಕ್ಕೆ ಬರುವಾಗ ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ ಯಾವ ರೀತಿಯಾಗಿ ಉತ್ಸಾಹ ಇರಬೇಕು. ಕೀರ್ತನೆಗಾರನು ಹೇಳ್ತಾನೆ, ಒಬ್ಬ ರೈತನಿಗೆ ಧಾನ್ಯ ದ್ರಾಕ್ಷಗಳು ಸಮೃದ್ಧಿಯಾಗಿ ಬೆಳೆದ ಸುಗ್ಗಿ ಕಾಲದಲ್ಲಿ ಒಬ್ಬ ರೈತನಿಗಿರುವ ಸಂತೋಷಕ್ಕಿಂತಲೂ ನೀನು ನನ್ನ ಹೃದಯದಲ್ಲಿ ಹೆಚ್ಚಾದ ಆನಂದವನ್ನುಂಟು ಮಾಡಿದ್ಯಲ್ಲ ಎಂಬುದಾಗಿ. ಹಲ್ಲೆಲೂಯಾ. ದೇವರ ಸನ್ನಿಧಾನಕ್ಕೆ ನಾವು ಬರುವಾಗ ನಮಗೆಷ್ಟೇ ಚಿಂತೆಗಳು, ಸಮಸ್ಯೆಗಳು, ಹೋರಾಟಗಳಿದ್ರೂ ಕೂಡ ದೇವರ ಸನ್ನಿಧಾನಕ್ಕೆ ಬರುವಾಗ ನಮಗೆ ಅದನ್ನೆಲ್ಲ ನಾವು ಬದಿಗಿಟ್ಟು ಈ ಅನುಭವದೊಂದಿಗೆ ನಾವು ಬರಬೇಕು. ಹಲ್ಲೆಲೂಯಾ. ಇನ್ನೊಂದು ಆವೃತ್ತಿ ಅವಕಾಶ ಕೊಟ್ಟಂಥ ಪ್ರಿಯ ಸಭಾಪಾಲಕರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಹಾಗೆ ನನ್ನ ಆತ್ಮಿಕ ತಾಯಿಗೂ ಕೂಡ ವಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ದೇವಜನರಾದ ನಿಮ್ಮೆಲ್ಲರಿಗೂ ಕ್ರಿಸ್ತೇಸುವಿನ ನಾಮದಲ್ಲಿ ವಂದನೆಗಳು. ಇವತ್ತಿನ ವಾಕ್ಯ ಧ್ಯಾನಕ್ಕಾಗಿ ನಾವು 1 ಪೇತ್ರನ ಪತ್ರಿಕೆ ಅದರ 4ನೇ ಅಧ್ಯಾಯ 17ನೇ ವಚನ ಓದಿಕೊಳ್ಳೋಣ. 1 ಪೀಟರ್ ಚಾಪ್ಟರ್ 4:17. ನ್ಯಾಯ ವಿಚಾರಣೆಯ ಸಮಯ ಬಂದದೆ, ಆ ವಿಚಾರಣೆಯು ದೇವರ ಮನೆಯಲ್ಲಿಯೇ ಆರಂಭವಾಯಿತಲ್ಲ. ಅದು ನಮ್ಮಲ್ಲಿ ಪ್ರಾರಂಭವಾಗಲು ದೇವರ ಸುವಾರ್ತೆಯನ್ನು ನಂಬಲೊಲ್ಲದವರ ಗತಿ ಏನಾಗಬಹುದು? ನೀತಿವಂತನೇ ರಕ್ಷಣೆ ಹೊಂದುವುದು ಕಷ್ಟವಾದರೆ ಭಕ್ತಿಹೀನನು ಪಾಪಿಷ್ಠನು ನಿಲ್ಲುವುದು ಹೇಗೆ? ಹೀಗಿರಲಾಗಿ ದೇವರ ಚಿತ್ತಾನುಸಾರ ಬಾಧೆ ಪಡುವವರು ಒಳ್ಳೆಯದನ್ನು ಮಾಡುವವರಾಗಿದ್ದು ತಮ್ಮ ಆತ್ಮಗಳನ್ನು ನಂಬಿಗಸ್ತನಾದ ಸೃಷ್ಟಿಕರ್ತನಿಗೆ ಒಪ್ಪಿಸಲಿ. ಹಾಲೆಲೂಯಾ, ಹಾಲೆಲೂಯಾ. ಇವತ್ತಿನ ಶೀರ್ಷಿಕೆ ಕೃಪೆಯ ಕಾಲದ ಗಂಭೀರತೆ ಹಾಗೂ ಯಜ್ಞವೇದಿಯ ಶುದ್ಧೀಕರಣ. ಪ್ರೈಸ್ ದಿ ಲಾರ್ಡ್. ಕೃಪೆಯ ಕಾಲದ ಗಂಭೀರತೆ, ಇನ್ನೊಂದು ಮಾತಲ್ಲಿ ಹೇಳಬೇಕಾದ್ರೆ ಬಲಿಪೀಠದ ಶುದ್ಧೀಕರಣ. ಹಾಲೆಲೂಯಾ. ಯಜ್ಞವೇದಿ ಅಂದರೆ ಗೊತ್ತಾಯ್ತಾ ನಿಮಗೆ? ಹಳೆ ಒಡಂಬಡಿಕೆಯಲ್ಲಿ ಯಜ್ಞಗಳನ್ನು ಸಮರ್ಪಿಸುವಾಗ ಅದಕ್ಕೆ ಅಂಗಳ ಎನ್ನುವಂಥ ಒಂದು ಸ್ಥಳ ಇದೆ. ಪರಿಶುದ್ಧವಾದ ಸ್ಥಳ, ಅತಿ ಪರಿಶುದ್ಧವಾದ ಸ್ಥಳ, 3 ಭಾಗಗಳಿದೆ. ಹಲ್ಲೆಲೂಯಾ. ಹಾಗಾಗಿ ಈ ಯಜ್ಞಗಳನ್ನು ಸಮರ್ಪಿಸುವಾಗ ದೇವರು ಅದರಿಂದ ಮಹಿಮೆ ಹೊಂದುತ್ತಾ ಇದ್ದನು. ಇವತ್ತು ನಿಜವಾದ ಯಜ್ಞವೇದಿ ಯಾವುದು? ನಾವು ಏನು ದೇವರಿಗೆ ಸಲ್ಲಿಸಿದ್ದೇವೆ? ಸ್ತುತಿ ಆರಾಧನೆಯನ್ನು ಎನ್ನುವುದನ್ನು ನಾವು ಸಲ್ಲಿಸಿದ್ದೇವೆ. ಎಲ್ಲಿಂದ ನಾವು ಸಲ್ಲಿಸಿದ್ದೇವೆ? ನಮ್ಮ ಹೃದಯವೆಂಬಂಥ ಯಜ್ಞವೇದಿಯಿಂದ. ಹಲ್ಲೆಲೂಯಾ. ಇಲ್ಲಿ ಪೇತ್ರನು ಹೇಳುವ ಪ್ರಕಾರವಾಗಿ ನ್ಯಾಯ ವಿಚಾರಣೆಯ ಸಮಯ ಬಂದದೆ ಎಂಬುದಾಗಿ. ಹಲ್ಲೆಲೂಯಾ. ಈ ನ್ಯಾಯ ವಿಚಾರಣೆ ಅಂತ ಹೇಳುವಾಗ ಭಯ ಆಗ್ತದೆ ಇಲ್ವಾ? ಪ್ರೈಸ್ ದಿ ಲಾರ್ಡ್. ಈ ಲೋಕದ ಅಪರಾಧಿಗಳು ಅಪರಾಧವನ್ನು ಮಾಡಿ ಜಡ್ಜಿನ ಮುಂದೆ ಹೋಗಿ ನಿಂತುಕೊಳ್ಳುವಾಗ, ಕೋರ್ಟಿನ ಕಟಕಟಿಯಲ್ಲಿ ಹೋಗಿ ನಿಂತುಕೊಳ್ಳುವಾಗ ಅವನಿಗೆ ಒಂದು ಭಯ ಒಳಗಿರ್ತದೆ. ತಲೆ ತಗ್ಗಿಸಲ್ಪಟ್ಟವನಾಗಿ ನಿಂತುಕೊಳ್ತಾನೆ. ಆದರೆ ದೇವರ ಮಕ್ಕಳಾದ ನಾವು ದೇವರ ಸಮ್ಮುಖಕ್ಕೆ ಹೋಗಿ ತಲೆ ತಗ್ಗಿಸಿಕೊಂಡು ಕೈ ಕಟ್ಟಿಕೊಂಡು ನಿಂತ್ಕೊಳ್ಬೇಕಂತೇಳಿಲ್ಲ. ಹಾಗೆ ಆಗಬಾರ್ದು ಅನ್ನೋದಾಗಿ ಇರುವುದಾದರೆ ಈ ಲೋಕದಲ್ಲಿ ನಾವು ಜೀವಿಸುವ ದಿನಮಾನಗಳಲ್ಲೆಲ್ಲ ನಾವೊಂದು ದೇವರಿಗೆ ಮೆಚ್ಚುಗೆಯಾದಂಥ ಜೀವಿತವನ್ನು ಜೀವಿಸಿದರೆ ಮಾತ್ರ ನಾವಲ್ಲಿ ಧೈರ್ಯವಾಗಿ ಆತನ ಮುಂದೆ ಹೋಗಿ ನಾವು ನಿಲ್ಬಹುದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪೇತ್ರನು ಹೇಳೋ ಪ್ರಕಾರವಾಗಿ ನ್ಯಾಯ ವಿಚಾರಣೆಯ ಸಮಯ ಬಂದದೆ, ಆ ವಿಚಾರಣೆಯು ದೇವರ ಮನೆಯಲ್ಲಿಯೇ ಪ್ರಾರಂಭವಾಯಿತಲ್ಲ. ಅದು ನಮ್ಮಲ್ಲಿ ಪ್ರಾರಂಭವಾಗಲು ದೇವರ ಸುವಾರ್ತೆಯನ್ನು ನಂಬಲೊಲ್ಲದವರ ಗತಿ ಏನಾಗಬಹುದು? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ, ಆ ವಿಚಾರಣೆಯು ದೇವರ ಮನೆಯಲ್ಲಿಯೇ ಪ್ರಾರಂಭವಾಯಿತಲ್ಲ, ಅದು ನಮ್ಮಲ್ಲಿ ಪ್ರಾರಂಭವಾಗಲು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ.
ಇವತ್ತು ದೇವರ ಸಭೆಗೆ ಅನೇಕ ಹೆಸರುಗಳು ಸತ್ಯವೇದದಲ್ಲಿ ಕೊಡಲ್ಪಟ್ಟಿದೆ. ಹಳೆ ಒಡಂಬಡಿಕೆ ಚಿಯೋನ್ ಎಂಬುದಾಗಿ ಕರೀತಾರೆ. ಹಲ್ಲೆಲೂಯಾ. ಹೊಸ ಒಡಂಬಡಿಕೆ ಬರುವಾಗ ಯೇಸು ಸ್ವಾಮಿ, ಅಲ್ಲಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಕ್ರಿಸ್ತನ ಶರೀರ ಎಂಬುದಾಗಿ ಸಭೆ ಕರೆಯಲ್ಪಡ್ತದೆ. ಪ್ರೈಸ್ ದಿ ಲಾರ್ಡ್. ಕ್ರಿಸ್ತನ ಮೊದಲಗಿತ್ತಿ ಎಂಬುದಾಗಿ ಕರೆಯಲ್ಪಡ್ತದೆ. ಹಿಂಡುಗಳು ಎಂಬುದಾಗಿ ಕರೆಯಲ್ಪಡ್ತದೆ. ಹಟ್ಟಿ ಎಂಬುದಾಗಿ ಕರೆಯಲ್ಪಡ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗೆ ಗ್ರೀಕ್ ಭಾಷೆಯಲ್ಲಿ ನಾವು ನೋಡುವಾಗ ಎಕ್ಲೇಸಿ ಎಂದು ಕರೆಯುತ್ತಾರೆ. ಎಕ್ಲೇಸಿ ಅಂದರೆ ಕರೆಯಲ್ಪಟ್ಟ ದೇವ ಜನರ ಗುಂಪು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಈ ಭಾಗದಲ್ಲಿ ನಾವು ನೋಡುವಾಗ ಪೇತ್ರನು ಒಂದು ಎಚ್ಚರಿಕೆಯ ವಾರ್ನಿಂಗ್ ಏನಾದರೂ ಕೊಡ್ತಾ ಇದ್ದಾನೆ. ಏನಂತ? ನ್ಯಾಯ ವಿಚಾರಣೆ ಸಮಯ ಬಂದದೆ, ಆ ವಿಚಾರಣೆಯು ದೇವರ ಮನೆಯಲ್ಲಿಯೇ ಪ್ರಾರಂಭವಾಯಿತಲ್ಲ, ಅದು ನಮ್ಮಲ್ಲಿ ಪ್ರಾರಂಭವಾಗಲು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಪೊಸ್ತಲನಾದ ಪೇತ್ರನು ಇಲ್ಲಿ ನಾವು ನೋಡುವಾಗ ದೇವರು ಈ ಲೋಕಕ್ಕೆ ತೀರ್ಪು ನೀಡುವ ಮೊದಲು ತನ್ನ ಸ್ವಂತ ಮನೆಯನ್ನು, ಅಂದರೆ ತನ್ನ ಸ್ವಂತ ಸಭೆಯನ್ನು ಶುದ್ಧೀಕರಿಸಲಿಕ್ಕೆ ಆತನು ರೆಡಿಯಾಗಿರ್ತಾನೆ. ಹಲ್ಲೆಲೂಯಾ. ಕೇವಲ ಈ ಕಾಲಘಟ್ಟದಲ್ಲಿ ಜೀವಿಸ್ತಿರುವಂಥ ವಿಶ್ವಾಸಿಗಳೇ ಮಾತ್ರ ಅಲ್ಲ ಇದು. ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಶುದ್ಧೀಕರಣದ ಬಗ್ಗೆ ಅನೇಕ ವಿಷಯಗಳು ಬರೆಯಲ್ಪಟ್ಟಿದೆ. ಆದರೆ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ಮರಣ ಹೊಂದಿದ ನಂತರ ಆದಿ ಸಭೆಷ್ಟ ಆರಂಭವಾದ ಅಂದಿನಿಂದಲೂ ಇವತ್ತಿನ ತನಕ ದೇವರು ತನ್ನ ಸಭೆಯನ್ನು ಆತನು ಶುದ್ಧೀಕರಿಸಲಿಕ್ಕೆ ಸಿದ್ಧನಾಗಿಯೇ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನ್ಯಾಯ ವಿಚಾರಣೆ ಮೊದಲು ನಮ್ಮಿಂದಲೇ ಪ್ರಾರಂಭವಾಗುತ್ತದೆ. ಅಂದರೆ ದೇವರು ಯಾವುದರ ಮೇಲೆ ನ್ಯಾಯ ವಿಚಾರಣೆ ತೀರಿಸ್ತಾನೆ ಎಂಬುದಾಗಿ ಇವತ್ತು ವಾಕ್ಯಗಳ ಮೂಲಕವಾಗಿ ನಾವು ಧ್ಯಾನಿಸಲಿಕ್ಕಿದ್ದೇವೆ. ಮೊದಲನೇದಾಗಿ ನಮ್ಮ ನಡವಳಿಕೆಗಳ ಮೇಲೆ, ಎರಡನೇದಾಗಿ ನಮ್ಮ ನಂಬಿಕೆಯ ಮೇಲೆ, ಮೂರನೇದಾಗಿ ನಾವು ಮಾಡುವಂಥ ಭಕ್ತಿಯ ಜೀವಿತದ ಬಗ್ಗೆ ಆತನು ನ್ಯಾಯ ತೀರಿಸಲಿಕ್ಕಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಂದನ್ನು ಅರ್ಥ ಮಾಡಿಕೊಳ್ಳ್ರಿ, ಈ ನ್ಯಾಯ ವಿಚಾರಣೆ ಎನ್ನುವಾಗ ನಾವು ಭಯಪಡಬಾರ್ದು. ರೋಮಾಪುರದವರೆಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 1ನೇ ವಚನದಲ್ಲಿ ಅಲ್ಲಿ ಶ್ರೀ ಪೌಲನು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ. ಏನೆಂಬುದಾಗಿ? ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಯಾಕೆಂದರೆ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದುಂಟಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕವಾಗಿ ಬಿಡಿಸಿತು ಎಂಬುದಾಗಿ. ಹಲ್ಲೆಲೂಯಾ. ಆದರೆ ಇದೇ ವಾಕ್ಯವನ್ನು ಇವತ್ತು ಕೆಲವೊಂದು ಸಭೆಗಳವರು ಏನು ಮಾಡಿದ್ದಾರೆ? ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ. ನಾವೇನೇ ಪಾಪ ಮಾಡಿದ್ರು, ನಾವೇನೇ ತಪ್ಪು ಮಾಡಿದ್ರು ದೇವರು ಅದರ ಲೆಕ್ಕ ಕೇಳುವುದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಆದರೆ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟ ಪ್ರಕಾರವಾಗಿ ನಿಜ, ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಅಪರಾಧ ನಿರ್ಣಯ ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ಅಪರಾಧ ನಿರ್ಣಯ ಯಾವಾಗ ಆರಂಭವಾಗ್ತದೆ? ತಿಳಿದು ಬೇಕೆಂದು ಪಾಪ ಮಾಡಿದಾಗ ನಮಗೆ ದೇವರ ನ್ಯಾಯ ತೀರ್ಪು ಬರ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ ಅನೇಕ ವಿಷಯಗಳು ಬರೆಯಲ್ಪಟ್ಟಿದೆ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 19ನೇ ವಚನದಲ್ಲಿ ಕೂಡ, ಹೀಗಿರಲಾಗಿ ನೀವು ಇನ್ನು ಮೇಲೆ ಪರದೇಶದವರು, ಅನ್ಯರು ಆಗಿರದೆ ದೇವ ಜನರೊಂದಿಗೆ ಒಂದೇ ಸಂಸ್ಥಾನದವರು, ದೇವರ ಮನೆಯವರು ಆಗಿದ್ದೀರಿ ಎಂಬುದಾಗಿ. ನಾವೆಲ್ಲ ಯಾರಾಗಿದ್ದೇವೆ? ಒಂದೇ ಸಂಸ್ಥಾನದವರು, ದೇವರ ಮನೆಯವರಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್. 1 ತಿಮೋತಿ 3ನೇ ಅಧ್ಯಾಯ 14-15ನೇ ವಚನದಲ್ಲಿ ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಒಂದು ವೇಳೆ ನಾನು ತಡ ಮಾಡಿದರೂ ದೇವರ ಮನೆಯಲ್ಲಿ, ಅಂದರೆ ಜೀವ ಸ್ವರೂಪನಾದ ದೇವರ ಸಭೆಯಲ್ಲಿ ನಡೆದುಕೊಳ್ಳಬೇಕಾದ ರೀತಿಯು ನಿನಗೆ ಗೊತ್ತಾಗಬೇಕೆಂದು ಈ ಸಂಗತಿಗಳನ್ನು ಬರೆದಿದ್ದೇನೆ. ಆ ಸಭೆಯು ಸತ್ಯಕ್ಕೆ ಸ್ತಂಭವೂ ಆಧಾರವಾಗಿದೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾಗಿ ನಾವು ಅರ್ಥ ಮಾಡಿಕೊಳ್ಬೇಕು, ದೇವರ ಮನೆ ಅಂದರೆ ಅದು ನಾವೇ ಆಗಿದ್ದೇವೆ. ನಮ್ಮಿಂದಲೇ ದೇವರು ಆರಂಭಿಸ್ತಾನಂತೆ. ನಾವು ಮಾತ್ರವಲ್ಲ, ಹಿಂದೆ ಅಪೊಸ್ತಲರ ಕಾಲಗಳಿಂದಲೂ ಇವತ್ತಿನ ತನಕ ಎಲ್ಲರನ್ನೂ ಕರ್ತನು ಈ ರೀತಿಯಾಗಿ ಏನು ಮಾಡಿದ್ದಾನೆ? ನ್ಯಾಯ ತೀರಿಸ್ತಾನೆ ಬಂದಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಉದಾಹರಣೆಗೆ ಒಂದು ಕತೆ ಈ ರೀತಿಯಾಗಿದೆ. ಒಂದು ಊರಿನಲ್ಲಿ ಒಬ್ಬ ದಯಾಮಯನಾಗಿರುವಂಥ, ಕರುಣಾಮಯನಾಗಿರುವಂಥ ದೊಡ್ಡ ಅರಸನಿದ್ದಾನೆ. ಹಲ್ಲೆಲೂಯಾ. ಆ ಅರಸನು ತನ್ನ ಪ್ರಜೆಗಳಿಗೆ ಒಂದು ನಿಬಂಧನೆ, ಒಂದು ಕಂಡೀಷನ್ ಮಾಡ್ತಾನೆ. ಏನೆಂಬುದಾಗಿ ನೋಡುವಾಗ, ಯಾರೂ ಕೂಡ ನನ್ನ ರಾಜ್ಯದ ಬೊಕ್ಕಸದೊಳಗಿಂದ ನನ್ನ ಅನುಮತಿ ಇಲ್ಲದೆ ಒಂದೇ ಒಂದು ನಾಣ್ಯವನ್ನು ತೆಗೆದುಕೊಳ್ಳಬಾರದು. ಒಂದು ವೇಳೆ ತೆಗೆದುಕೊಳ್ಳುವುದಾದರೆ ಕಠಿಣ ಶಿಕ್ಷೆಗೆ ಗುರಿಯಾಗಬೇಕಾಗುತ್ತೆ ಎಂಬುದಾಗಿ ತನ್ನ ಪ್ರಜೆಗಳೆಲ್ಲರಿಗೂ, ತನ್ನ ಕುಟುಂಬದವರೆಲ್ಲರಿಗೂ ಆತನು ಹೇಳಿದ್ದಾನೆ. ಹಲ್ಲೆಲೂಯಾ. ಆದರೆ ಒಂದು ದಿನ ಈ ರಾಜನ ಮಗನ ಏನು ಮಾಡ್ತಾನೆ?
ಸ್ನೇಹಿತರ ಜೊತೆಗೆ ಮೋಜು ಮಸ್ತಿ ಮಾಡಲಿಕ್ಕೋಸ್ಕರವಾಗಿ ಯಾರಿಗೂ ತಿಳಿಯದ ಹಾಗೆ ಆ ಖಜಾನೆಯಲ್ಲಿರುವಂಥ ಕೆಲವೊಂದು ನಾಣ್ಯಗಳನ್ನು ತೆಗೆದುಕೊಂಡು ಹೋಗಿಬಿಟ್ಟನು. ಹಲ್ಲೆಲೂಯಾ. ಕೆಲವು ಸಮಯಗಳ ನಂತರ ಅರಸನಿಗೆ ಗೊತ್ತಾಯಿತು. ಈ ಅರಸನ ರಾಜ್ಯದಲ್ಲಿರುವಂಥ ಪ್ರಜೆಗಳೆಲ್ಲ ಏನು ತಿಳ್ಕೊಂಡಿದ್ರು? ರಾಜನ ಮಗ ಅಲ್ವಾ, ರಾಜ ಮನ್ನಿಸ್ತಾನೆ, ಬಿಟ್ಬಿಡ್ತಾನೆ, ರಾಜ ಯಾವ ಶಿಕ್ಷೆ ಕೊಡುವುದಿಲ್ಲ ಎಂಬುದಾಗಿ ಪ್ರಜೆಗಳು ಮಾತಾಡಿಕೊಳ್ತಾ ಇದ್ರು. ಹಲ್ಲೆಲೂಯಾ. ಆದರೆ ಈ ವಿಷಯ ರಾಜನಿಗೆ ತಿಳಿದ ತಕ್ಷಣವೇ ರಾಜ ಏನು ಮಾಡ್ತಾನೆ? ತನ್ನ ಮಗನನ್ನು ತನ್ನ ಸನ್ನಿಧಾನಕ್ಕೆ ಕರೀತಾನೆ. ಕರೆದಾಗ ಇವರೆಲ್ಲ ತಿಳ್ಕೊಳ್ತಾರೆ, ಮಗನಿಗೆ ರಾಜನು ಖಂಡಿತವಾಗಿ ಶಿಕ್ಷೆ ಕೊಡಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಆದರೆ ರಾಜ ಏನು ಮಾಡಿದ? ತಕ್ಷಣವೇ ಯುವರಾಜನಾಗಿರುವ ಆತನ ಮಗನನ್ನು ನ್ಯಾಯಾಲಯಕ್ಕೆ ಕರೆಸಿ ಪ್ರಜೆಗಳ ಸಮಕ್ಷಮದಲ್ಲಿ ಅವನಿಗೆ ಸಾರ್ವಜನಿಕವಾಗಿ ಏಟಿನ ಶಿಕ್ಷೆಯನ್ನು ಕೊಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಗ ದೇಶದಲ್ಲಿ ಈ ಪ್ರಜೆಗಳು ತಿಳ್ಕೊಂಡ ಹಾಗೆ ರಾಜನು ತನ್ನ ಮಗನಿಗೆ ದಯೆ ತೋರಿಸ್ಲಿಲ್ಲ, ಕರುಣೆ ತೋರಿಸ್ಲಿಲ್ಲ. ಯಾಕೆಂದರೆ ರಾಜಾಜ್ಞೆ ಮೀರಿದ್ರೆ ಅವನು ಮಗನೇ ಆಗಿರಲಿ, ಕುಟುಂಬದವರೇ ಆಗಿರಲಿ, ಪ್ರಜೆಗಳೇ ಆಗಿರಲಿ, ಅವರಿಗೆ ನ್ಯಾಯಾನುಸಾರವಾಗಿ ತೀರ್ಪು ಕೊಡುವುದು, ಶಿಕ್ಷೆ ಕೊಡುವುದು ರಾಜನಿಗೆ ಸಂಬಂಧಪಟ್ಟದ್ದಾಗಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕೆಲವು ಸಮಯಗಳ ನಂತರ ಈ ವಿಷಯ ರಾಜನಿಗೆ ತಿಳಿದಾಗ ತನ್ನ ಮಗನನ್ನು ಕರೆದು ಅವನಿಗೆ ಪನಿಷ್ಮೆಂಟನ್ನು ಆತನು ಕೊಟ್ಟ ನಂತರ ಈಗ ಸೇರಿ ಬಂದಿರುವಂಥ ಎಲ್ಲ ಪ್ರಜೆಗಳ ಮಧ್ಯದಲ್ಲಿ ರಾಜನು ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಹಲ್ಲೆಲೂಯಾ. ಆ ಸ್ಟೇಟ್ಮೆಂಟ್ ಹೀಗಿದೆ: ನನ್ನ ದೇಶದಲ್ಲಿ ನೀತಿ ನ್ಯಾಯಗಳು ಉಳಿಯಬೇಕಾದರೆ ಆ ನ್ಯಾಯದ ತೀರ್ಪು ಮೊದಲು ನನ್ನ ಮನೆಯಿಂದಲೇ, ಅಂದರೆ ನನ್ನ ಮಗನಿಂದಲೇ ಆರಂಭವಾಗಬೇಕು. ಹಲ್ಲೆಲೂಯಾ. ಅರ್ಥ ಆಗ್ತಿದೆ ನಿಮಗೆ? ರಾಜ ಏನು ಹೇಳ್ತಿದ್ದಾನೆ? ನನ್ನ ದೇಶದಲ್ಲಿ ನೀತಿ ನ್ಯಾಯಗಳು ಉಳಿಯಬೇಕಾದರೆ ಆ ನ್ಯಾಯದ ತೀರ್ಪು ಮೊದಲು ನನ್ನ ಮನೆಯಿಂದಲೇ, ನನ್ನ ಮಗನಿಂದಲೇ ಆರಂಭವಾಗಬೇಕು. ಹಲ್ಲೆಲೂಯಾ. ರಾಜನ ಮನೆಯವರೇ ತಪ್ಪು ಮಾಡಿ ಶಿಕ್ಷೆಯಿಂದ ತಪ್ಪಿಸಿಕೊಂಡ್ರೆ ಇನ್ನು ಕಾನೂನನ್ನು ಗೌರವಿಸದ ಹೊರಗಿನ ದ್ರೋಹಿಗಳಿಗೆ ನಾನು ಹೇಗೆ ತಕ್ಕ ಶಿಕ್ಷೆಯನ್ನು ನೀಡಲು ಸಾಧ್ಯ ಎಂಬುದಾಗಿ ಪ್ರಜೆಗಳ ಮುಂದೆ ರಾಜನು ಹೇಳಿಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತು ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಕೂಡ ನಾವು ನಮ್ಮ ಕುಟುಂಬಗಳನ್ನು ನೋಡುವಾಗ ನಾವು ಸಭೆಯಲ್ಲಿ ದೇವರನ್ನು ಆರಾಧನೆ ಮಾಡ್ತೇವೆ, ಸಂದೇಶಗಳನ್ನು ನಾವು ಕೊಡ್ತೇವೆ. ಆದರೆ ನಮ್ಮ ಕುಟುಂಬವನ್ನು ನಾವು ಯಾವ ರೀತಿಯಾಗಿ ಶಿಸ್ತು ಬದಲು ನಾವು ಇಟ್ಟುಕೊಂಡಿದೆ ಎಂಬುದಾಗಿ ಸಭೆ ಗಮನಿಸ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ನೋಡುವಾಗ ಅನೇಕ ದೇವರ ಸೇವಕರು ನೋಡುವಾಗ ದೇವರಲ್ಲಿ ತುಂಬ ಭಯಭಕ್ತಿಯುಳ್ಳವರಾಗಿ ನಡ್ಕೊಳ್ತಾರೆ. ಆದರೆ ಅವರ ಮಕ್ಕಳ ಸ್ಥಿತಿ ನೋಡುವಾಗ ಅನ್ಯ ಮಕ್ಕಳಿಗಿಂತಲೂ ಕೆಟ್ಟವರಾಗಿ ವರ್ತಿಸ್ತಾರೆ ಇವತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ರಾಜನು ಇವತ್ತು ಹೇಳಿರುವಂಥ ಮಾತು ನಮ್ಮೆಲ್ಲರ ಮನನೇತ್ರ ತೆರೆಯಲ್ಪಡ್ತದೆ. ನಾನು ಹೇಳಿದ ಮಾತು ನೋಡ್ರಿ: ನನ್ನ ದೇಶದಲ್ಲಿ ನೀತಿ ನ್ಯಾಯಗಳು ಉಳಿಯಬೇಕಾದ್ರೆ ಈ ನ್ಯಾಯದ ತೀರ್ಪು ಮೊದಲು ನನ್ನ ಮನೆಯಿಂದಲೇ, ಅದು ಯಾರು ತಪ್ಪು ಮಾಡಿದ್ರು ಕೂಡ ನನ್ನ ಮಗನೇ ಆಗಿರಬಹುದು, ಅಲ್ಲಿಂದಲೇ ಮೊದಲು ಆರಂಭವಾಗಬೇಕು. ಇಲ್ಲಿ ನಾನು ಕ್ರಮಪಡಿಸಿಕೊಳ್ಳದಿದ್ದರೆ ಹೊರಗಿನ ಜನರಿಗೆ ನಾನು ಹೇಗೆ ನ್ಯಾಯ ತೀರಿಸಲಿಕ್ಕೆ ಸಾಧ್ಯ? ಅರ್ಥ ಆಗ್ತಿದೆಯಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ಇವತ್ತು ನಾವು ಅರ್ಥ ಮಾಡಿಕೊಳ್ಳೋಣ. ಇವತ್ತು ಲೋಕದಲ್ಲಿ ನಾವು ನೋಡುವಾಗ ಎಷ್ಟೆಲ್ಲ ಕೊಲೆಗಳು, ಅತ್ಯಾಚಾರ, ವ್ಯಭಿಚಾರಗಳು, ನಾನಾ ರೀತಿಯ ಚಿಕ್ಕ ಮಕ್ಕಳ ಮೇಲೆ ಅತ್ಯಾಚಾರಗಳು, ಕೊಲೆ, ಎಷ್ಟೊಂದು ಸಂಗತಿಗಳು ನಡೀತಾ ಇದೆ. ಇವತ್ತು ನಮಗೊಂದು ಪ್ರಶ್ನೆ ಬರ್ಬೋದು, ದೇವರು ಲೋಕದ ಜನರಿಗೆ ನ್ಯಾಯ ತೀರಿಸಬೇಕು, ನಮಗಲ್ಲ. ಇವತ್ತು ನಮಗೆ ಪ್ರಶ್ನೆ ಬರ್ಬೋದಾ? ನಾವು ದೇವರಿಗೋಸ್ಕರವಾಗಿ ಎಲ್ಲ ಬಿಟ್ಟು ಬಂದಿದ್ದೇವೆ, ನಮಗೆ ಯಾಕೆ ದೇವರು ನ್ಯಾಯ ತೀರಿಸಬೇಕು? ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಅರ್ಥ ಮಾಡಿಕೊಳ್ಳೋಣ. ಯಾಕೆಂದರೆ ಲೋಕಕ್ಕೆ ತೀರ್ಪು ಕೊಡುವ ಮುನ್ನ ಆತನು ತನ್ನ ಸ್ವಂತ ಮಕ್ಕಳಾದ ನಮ್ಮನ್ನು ಮೊದಲು ಶೋಧಿಸಿ ತಿದ್ದಲಿಕ್ಕೆ ಆತನು ರೆಡಿ ಆಗ್ತಾನೆ. ಪ್ರೈಸ್ ದಿ ಲಾರ್ಡ್. ತಂದೆಯಾದ ದೇವರು ತನ್ನ ಸ್ವಂತ ಮಕ್ಕಳನ್ನೇ ಇಷ್ಟು ಕಟ್ಟುನಿಟ್ಟಾಗಿ ಆತನು ಪರೀಕ್ಷಿಸುವಾಗ ಆತನ ಮಾತನ್ನು ದ್ವೇಷಿಸುವಂಥ, ಆತನ ಸುವಾರ್ತೆಯನ್ನು ವಿರೋಧಿಸುವಂಥ ಜನರಿಗೆ ಇನ್ನು ಎಷ್ಟು ಕಟ್ಟುನಿಟ್ಟಾಗಿ ಆತನು ಕ್ರಮ ತೆಗೆದುಕೊಳ್ಳಬಹುದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಪೇತ್ರನು ಹೇಳೋ ಪ್ರಕಾರವಾಗಿ ನ್ಯಾಯ ವಿಚಾರಣೆ ಸಮಯ ಬಂದಿದೆ. ಆ ವಿಚಾರಣೆ ದೇವರ ಮನೆಯಲ್ಲಿಯೇ ಪ್ರಾರಂಭವಾಯಿತಲ್ಲ, ಅದು ನಮ್ಮಲ್ಲಿ ಪ್ರಾರಂಭವಾಗಲು ದೇವರ ಸುವಾರ್ತೆಯನ್ನು ನಂಬಲೊಲ್ಲದವರ ಗತಿ ಏನಾಗಬಹುದು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಂದು ವಚನ ನಾವು ಓದಿಕೊಳ್ಳೋಣ. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 4ರಿಂದ 6ನೇ ವಚನ.
ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 4ರಿಂದ 6ನೇ ವಚನ. ಅವನಿಗೆ, ನೀನು ಯೆರೂಸಲೇಮ್ ಪಟ್ಟಣದಲ್ಲೆಲ್ಲ ತಿರುಗಿ ಅದರೊಳಗೆ ನಡೆಯುವ ಸಮಸ್ತ ಅಸಹ್ಯ ಕಾರ್ಯಗಳಿಗಾಗಿ ನರಳಿ ಗೋಳಾಡುತ್ತಿರುವ ಜನರ ಹಣೆಯ ಮೇಲೆ ಗುರುತು ಮಾಡು ಎಂದು ಅಪ್ಪಣೆ ಕೊಟ್ಟನು. ಮಿಕ್ಕವರಿಗೆ, ನೀವು ಪಟ್ಟಣದಲ್ಲೆಲ್ಲ ಇವನ ಹಿಂದೆ ತಿರುಗುತ್ತಾ ಹತಿಸಿರಿ, ಯಾರನ್ನೂ ಕಟಾಕ್ಷಿಸದಿರಿ, ಉಳಿಸದಿರಿ. ವೃದ್ಧ, ಯುವಕ, ಯುವತಿ, ಸ್ತ್ರೀ, ಬಾಲಕ ಎನ್ನದೆ ಸಕಲರನ್ನು ಸಂಹಾರ ಮಾಡಿರಿ. ಆದರೆ ಆ ಗುರುತುಳ್ಳವರಲ್ಲಿ ಯಾರನ್ನು ಮುಟ್ಟಬೇಡಿರಿ. ನನ್ನ ಆಲಯದಲ್ಲಿಯೇ ಪ್ರಾರಂಭ ಮಾಡಿರಿ ಎಂಬುದಾಗಿ. ಹಾಲೆಲೂಯಾ. ಅಲ್ಲಿ ಏನು ಬರೆಯಲ್ಪಟ್ಟಿದೆ? ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗಲೂ ಕೂಡ ನನ್ನ ಆಲಯದಿಂದಲೇ ಪ್ರಾರಂಭಿಸಿರಿ ಎಂದು ದೇವರು ಆಜ್ಞಾಪಿಸ್ತಾ ಇದ್ದಾನೆ. ಯಾರಿಗೂ ದೇವರು ಬಿಡಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಮೇಲಿನ ವಚನ ಓದುವಾಗ ನಿಮ್ಗೆ ಅರ್ಥ ಆಗ್ತದೆ. ಆದರೆ ಕೆಳಗಿನ ವಚನ ದೇವರು ಹೇಳೋ ಪ್ರಕಾರ ಎಲ್ಲಿಂದ ಆರಂಭಿಸಬೇಕಂತೆ? ನನ್ನ ಆಲಯದಿಂದಲೇ ಪ್ರಾರಂಭಿಸಿ ಎಂದು ದೇವರು ಆಜ್ಞಾಪಿಸುತ್ತಾನೆ. ಹಾಲೆಲೂಯಾ. ಈ ವಾಕ್ಯದಲ್ಲಿ ನಮಗೊಂದು ಪ್ರಶ್ನೆ ಬರ್ಬೋದು, ದೇವರು ಸಭೆಯನ್ನೇ ಏಕೆ ಮೊದಲು ಗುರಿಯಾಗಿಸ್ತಾನೆ ಎಂಬುದಾಗಿ. ಹಾಲೆಲೂಯಾ. ಕತ್ತಲೆ ತುಂಬಿದ ಲೋಕಕ್ಕೆ ಬೆಳಕು ಕೊಡಬೇಕಾದ ಸಭೆಯೇ ಕತ್ತಲೆಯಲ್ಲಿರುವುದಾದ್ರೆ, ಹಾಲೆಲೂಯಾ, ಲೋಕಕ್ಕೆ ಬೆಳಕು ಕೊಡಲಿಕ್ಕೆ ಬೇರೆ ಯಾವ ಮಾರ್ಗವಿಲ್ಲ. ಹಾಗಾಗಿ ದೇವರು ಮೊದಲು ಸಭೆಯನ್ನು ದೇವರು ಎಚ್ಚರಿಸ್ತಾನೆ. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸಭೆಯನ್ನು ಎಚ್ಚರಿಸದಿದ್ರೆ ಏನಾಗ್ತದೆ? ಬೆಳಕು ನಂದಿ ಹೋಗ್ತದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಇಲ್ಲಿ ದೇವರ ಮನೆ ಅಂದರೆ ಯಾರು? ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಯೆರೂಸಲೇಮಿನ ಆಲಯವು ದೇವರ ಮನೆಯಾಗಿತ್ತು. ಆದರೆ ಹೊಸ ಒಡಂಬಡಿಕೆಯಲ್ಲಿ ನೀನು ಮತ್ತು ನಾವು ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ಪವಿತ್ರಾತ್ಮನಿಗೆ ನಾವು ಆಲಯವಾಗಿರುವ ವಿಶ್ವಾಸಿಗಳೇ ದೇವರ ಮನೆಯಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್. 1 ಕೊರಿಂಥ 3:16 ಓದೋದು ಬೇಡ. ಅಲ್ಲಿ ಏನು ಬರೆಯಲ್ಪಟ್ಟಿದೆ? ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮ ನಿಮ್ಮೊಳಗೆ ವಾಸ ಮಾಡುತ್ತಾನೆ, ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಯಾಕೆಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಮತ್ತು ಪ್ರಿಯ ದೇವರ ಮಕ್ಕಳೇ, ಸಭೆಗಳೆಲ್ಲ ಒಂದು ರೂಢಿಯಾದ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದೆ. ರಕ್ಷಣೆ ಅಂದರೆ ತೋರಿಕೆಯ ಆರಾಧನೆ, ಹಾಡುಗಳು, ಕಾಣಿಕೆಗಳು ಇಷ್ಟೇ ಎಂಬುದಾಗಿ. ಆದರೆ ದೇವರ ಕಣ್ಣುಗಳು ಏನು ಮಾಡ್ತದೆ? ಎಲ್ಲವನ್ನು ಪರೀಕ್ಷಿಸಿ ಪರಿಶೋಧಿಸಿ ಎಲ್ಲವನ್ನು ತಿಳಿದುಕೊಳ್ಳುವಂಥದ್ದಾಗಿದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಇಲ್ಲಿ ಪೇತ್ರನು ಬಳಸುವ ವಿಚಾರಣೆ ಈ ಎಂಬ ಪದವು ಗ್ರೀಕ್ ಭಾಷೆಯಲ್ಲಿ ಕ್ರೀನಾ ಎಂಬುದಾಗಿ ಕರೆಯಲ್ಪಡ್ತದೆ. ಕ್ರೀನಾ ಅಂದರೆ ವಿಶ್ವಾಸಿಗಳ ವಿಷಯದಲ್ಲಿ ಶಿಕ್ಷೆಯಲ್ಲ, ಬದಲಾಗಿ ಅವರ ಕ್ರಿಯೆಗಳ ಮೇಲೆ ಕರ್ತನು ನ್ಯಾಯ ತೀರಿಸ್ತಾನೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಲೋಕಕ್ಕೆ ಬೆಂಕಿ ಬಿದ್ದರೆ ಏನಾಗ್ತದೆ? ಲೋಕನಾಶವಾಗಿ ಹೋಗ್ತದೆ. ಸಭೆಗೆ ಬೆಂಕಿ ಬಿದ್ದರೆ ಏನಾಗ್ತದೆ ಹೇಳ್ರಿ? ಸಭೆ ಶುದ್ಧೀಕರಿಸಲ್ಪಡ್ತದೆ. ಹಾಲೆಲೂಯಾ. ಅದಕ್ಕೆ 2 ಪೇತ್ರ 3:7 ಪೇತ್ರನು ಹೇಳೋ ಪ್ರಕಾರವಾಗಿ, ಆದರೆ ಈಗಿರುವ ಭೂಮಿ ಆಕಾಶಗಳು ಅದೇ ವಾಕ್ಯದ ಬಲದಿಂದ ಬೆಂಕಿಯ ಮೂಲಕ ನಾಶವಾಗುವುದಕ್ಕೆ ಇಡಲ್ಪಟ್ಟಿದೆ ಎಂಬುದಾಗಿ. ಆದರೆ ಲೋಕಕ್ಕೆ ಬೆಂಕಿ ಬಿದ್ದರೆ ಲೋಕ ನಾಶವಾಗಿ ಹೋಗ್ತದೆ. ಸಭೆಗೆ ಬೆಂಕಿ ಬಿದ್ದರೆ ಅದರಲ್ಲಿರುವ ಕಲ್ಮಸವನ್ನೆಲ್ಲ ಸುಟ್ಟು ಹಾಕಿ ಶುದ್ಧವಾದಂಥ ಚಿನ್ನವನ್ನಾಗಿ ಆತನಿಗೋಸ್ಕರವಾಗಿ ಪ್ರತ್ಯೇಕಿಸಲ್ಪಡ್ತದೆ. ಹಾಲೆಲೂಯಾ. ನಾನು ಮತ್ತು ನೀವು ಶುದ್ಧ ಚಿನ್ನವಾಗಿ ದೇವರ ಮುಂದೆ ಕಾಣಲ್ಪಡಬೇಕಾ? ಪ್ರೈಸ್ ದಿ ಲಾರ್ಡ್. ಎಷ್ಟು ಜನರಿಗೆ ಬಯಕೆ ಇದೆ? ಹಾಲೆಲೂಯಾ, ಹಾಲೆಲೂಯಾ. ಹಾಗಾದರೆ ನಾವು ಕರ್ತನಿಗೆ ನಮ್ಮನ್ನು ಒಪ್ಪಿಸಿಕೊಡ್ಬೇಕು. ಹಾಲೆಲೂಯಾ. ದೇವರು ನಮ್ಮನ್ನು ಲೋಕದೊಳಗಿಟ್ಟು ಲೋಕದ ಜನರೊಂದಿಗೆ ಆತನು ನಾಶ ಮಾಡಲಿಕ್ಕೆ ಆತನು ಇಷ್ಟಪಡುವಂಥ ದೇವರಲ್ಲ. ಹಾಲೆಲೂಯಾ. ಅದಕ್ಕಾಗಿ ಆತನು ಲೋಕದ ಮಹಾ ನ್ಯಾಯ ತೀರ್ಪಿನ ದಿನ ಬರುವುದಕ್ಕಿಂತ ಮೊದಲು ಇಹಲೋಕದಲ್ಲೇ ಶ್ರಮೆಗಳ ಮೂಲಕ ನಮ್ಮನ್ನು ತಿದ್ದಿ ಸರಿಪಡಿಸುವಂಥ ದೇವರು ಆತನಾಗಿದ್ದಾನೆ. ಇವತ್ತು ನನ್ನ ಮತ್ತು ನಿಮ್ಮ ಜೀವಿತದಲ್ಲಿ ಈಗಾಗುತ್ತಿರುವ ಹೋರಾಟಗಳು ದೇವರ ಕೋಪದ ಸಂಕೇತವಲ್ಲ. ಅದು ನಮ್ಮನ್ನು ನಿಮ್ಮನ್ನು ಕಳೆದುಕೊಳ್ಳಲು ಇಷ್ಟವಿಲ್ಲದ ತಂದೆಯ ಶಿಸ್ತಾಗಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ಇವತ್ತು ನಮ್ಮ ಜೀವಿತದಲ್ಲಿ 2 ರೀತಿಯಲ್ಲಿ ನಾವು ಗಮನಿಸಬೇಕು. ಕೆಲವು ಸಾರಿ ಯಾಕೆ ನನ್ನ ಜೀವಿತದಲ್ಲಿ ಇಂಥ ಸಮಸ್ಯೆಗಳು, ಹೋರಾಟಗಳು, ಮಾರಕವಾಗಿರುವಂಥ ವ್ಯಾಧಿಗಳು, ರೋಗಗಳು ನನ್ನನ್ನು ಬಿಡದೆ ಬಾಧಿಸ್ತದೆ ಎಂಬುದಾಗಿ ಒಂದು ವೇಳೆ ನಾವು ಅಂದ್ಕೊಳ್ಬೋದು. ಪ್ರೈಸ್ ದಿ ಲಾರ್ಡ್. ದೇವರ ಮಕ್ಕಳಿಗೆ ಅಪಘಾತ ಸಂಭವಿಸಲ್ವಾ? ರೋಗ ಬರಲ್ವಾ? ಅಪಘಾತದಲ್ಲಿ ಎಷ್ಟೋ ಜನರು ದೇವರ ಮಕ್ಕಳು ಈ ಲೋಕದ ಯಾತ್ರೆಯನ್ನು ಮುಗಿಸಿ ಹೋಗಿದ್ದಾರೆ.
ರೋಗದ ಮೂಲಕವಾಗಿ ಅನೇಕರು ಈ ಲೋಕದ ಯಾತ್ರೆಯನ್ನು ಮುಗಿಸಿ ಹೋಗಿದ್ದಾರೆ. ಹಲ್ಲೆಲೂಯಾ. ಆದರೆ ಇವತ್ತು ರೋಗ ಯಾಕೆ ಬರ್ತದೆ ಎಂಬುದಾಗಿ 2 ಕಾರಣ. ಒಂದು, ನಾವು ದೇವರ ವಾಕ್ಯವನ್ನು ಮೀರಿ ನಾವು ಜೀವಿಸುವಾಗ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟ ಪ್ರಕಾರವಾಗಿ ನಮಗೆ ಬರ್ತದೆ. 2ನೇದಾಗಿ, ನಾವು ಕರ್ತನಿಗೆ ನಾವು ಕ್ರಮವಾಗಿ ನಮ್ಮ ಜೀವಿತವನ್ನು ಕ್ರಮಪಡಿಸಿಕೊಂಡು ಭಯಭಕ್ತಿಯಲ್ಲಿ ವಾಕ್ಯಾನುಸಾರವಾಗಿ ಜೀವಿಸುವಾಗ ಕರ್ತನಿಂದ ಕೆಲವೊಂದು ಪರಿಶೋಧನೆಗಳು ದೇವರು ನಮ್ಮನ್ನು ಪರೀಕ್ಷಿಸ್ತಾನೆ, ಪರಿಶೋಧನೆಗಳ ಮೂಲಕವಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದೆ ನಿಮಗೆ? ಅರ್ಥ ಆಗದಿದ್ರೆ ಹೇಳ್ರಿ ಹಲ್ಲೆಲೂಯಾ. ನನ್ನ ಸ್ವರ ಎಲ್ಲರಿಗೂ ಕೇಳ್ತಾ ಇದೆಯಾ? ಹಲ್ಲೆಲೂಯಾ. ಕೆಲವು ಸಾರಿ ದೇವರ ಮಕ್ಕಳು ರೋಗಗಳ ಮೂಲಕವಾಗಿ ಹಾದು ಹೋಗಬೇಕಾಗ್ತದೆ. ಯಾಕೆ? ದೇವರ ಅವಕಾಶಗಳನ್ನು ಕೊಡ್ತಾನೆ. ನೀವು ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ನೋಡುವಾಗ ಕರ್ತನ ಮೇಜು ಕ್ರಮ ತಪ್ಪಿ ತೆಗೆದುಕೊಳ್ಳುವುದರಿಂದ ಅಲ್ಲಿ 3 ವಿಷಯಗಳು ಬರೆಯಲ್ಪಟ್ಟಿದೆ. ಮೊದಲನೇದಾಗಿ, ಬಲಹೀನರಾಗ್ತಾರೆ, ಕೆಲವರು ರೋಗಿಗಳಾಗ್ತಾರೆ, ಇನ್ನು ಕೆಲವರು ಸಾಯ್ತಾರೆ ಎಂಬುದಾಗಿ ಅದರಲ್ಲಿ. ಹಲ್ಲೆಲೂಯಾ. ಯಾಕೆ ದೇವರು ಶಿಕ್ಷೆಯನ್ನು ಅಥವಾ ನಮ್ಮನ್ನು ಕ್ರಮಪಡಿಸಲಿಕ್ಕೋಸ್ಕರವಾಗಿ ಇಂಥ ನ್ಯಾಯ ವಿಚಾರಣೆ ಮಾಡ್ತಾನೆ ಎಂಬುದಾಗಿ ನೋಡುವುದಾದ್ರೆ, ನನ್ನನ್ನು ನಿಮ್ಮನ್ನು ಕರೆದಂಥ ದೇವರು ನಾವು ನಿತ್ಯ ಬೆಂಕಿ ಕೆರೆಗೆ ಹೋಗ್ಲಿಕ್ಕಾಗಿ ಅಲ್ಲ. ಹಲ್ಲೆಲೂಯಾ. ತನ್ನ ರಾಜ್ಯದಲ್ಲಿ ನಾವು ನಿತ್ಯವಾಗಿ ಆತನ ಜೊತೆಗೆ ಜೀವಿಸಬೇಕೆನ್ನುವ ಕಾರಣಕ್ಕಾಗಿ ದೇವರು ನಮ್ಮನ್ನು ತನ್ನ ಸ್ವರಕ್ತವನ್ನು ಸುರಿಸಿ ನಮ್ಮನ್ನು ಆತನು ಕ್ರಯಕ್ಕೆ ಕೊಂಡುಕೊಂಡಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ನಾವು ಅಲ್ಪಕಾಲದ ಸುಖ ಭೋಗಗಳಿಗಾಗಿ, ಈ ಲೋಕದ ಇಚ್ಛೆಗಳಿಗೆ ನಾವು ಒಳಗಾಗಿ ನಾವು ಕರ್ತನ ರಕ್ಷಣೆ ನಾವು ನಷ್ಟ ಮಾಡಿಕೊಂಡು ನಿತ್ಯ ನರಕಕ್ಕೆ ಹೋಗಬಾರದು ಎನ್ನುವ ಕಾರಣಕ್ಕಾಗಿ ದೇವರು ಕೆಲವೊಂದು ಪರಿಸ್ಥಿತಿಗಳ ಮೂಲಕವಾಗಿ ನಮ್ಮನ್ನು ಆತನು ನ್ಯಾಯ ತೀರಿಸಲಿಕ್ಕೆ ಆತನು ರೆಡಿಯಾಗಿರ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸಭೆಯಲ್ಲಿರುವರೆಲ್ಲರೂ 100ಕ್ಕೆ 100 ಪರ್ಫೆಕ್ಟ್ ಆಗಿದ್ದಾರಾ? ಹಲ್ಲೆಲೂಯಾ. ಸಭೆಯಲ್ಲಿ 2 ರೀತಿಯ ಗುಂಪಿನ ಜನರು ಯಾವಾಗಲೂ ಇದ್ದೇ ಇರ್ತಾರೆ. ಒಂದು ಗುಂಪಿನವರು ದೇವರಿಗಾಗಿ ನಾವು ಜೀವಿಸಬೇಕು, ದೇವರ ರಾಜ್ಯಕ್ಕೆ ನಾವು ಸೇರಬೇಕು, ದೇವರ ರಾಜ್ಯಕ್ಕಾಗಿ ಏನಾದರೂ ಮಾಡಬೇಕು ಎನ್ನುವಂಥ ದಾಹ. ಇನ್ನೊಂದು ಗುಂಪಿನವರು ಲೋಕದ ಸಂಗತಿಗಳಿಗಾಗಿ ಯಾವಾಗಲೂ ತವಕ ಪಡುವಂಥದ್ದು. ಹಾಗಾಗಿ ಲೋಕದ ಸಂಗತಿಗಳ ತವಕ ಪಡುವಂಥವ್ರು ದೇವರು ಕ್ರಮಪಡಿಸೋದಕ್ಕೋಸ್ಕರವಾಗಿ ಕೆಲವು ಸಾರಿ ಆತನ ಏನು ಮಾಡ್ತಾನೆ, ನ್ಯಾಯ ತೀರ್ಪು ಎನ್ನುವಂಥ ಕೋಲನ್ನು ಅವರ ಮೇಲೆ ಬರಮಾಡ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಗಾಗಿ ಪ್ರಿಯ ದೇವರ ಮಕ್ಕಳನ್ನ ಅರ್ಥ ಮಾಡಿಕೊಂಡು, ನನ್ನ ಜೀವಿತದಲ್ಲಿ ಈಗಾಗುತ್ತಿರುವಂಥ ಸಮಸ್ಯೆಗಳು, ರೋಗಗಳು, ಬಲಹೀನತೆಗಳು, ನಾನಾ ರೀತಿಯ ಹೋರಾಟಗಳು, ಇದು ದೇವರ ಕೋಪದ ಸಂಕೇತವಲ್ಲ, ಇದು ದೇವರ ಕೋಪದ ಲಕ್ಷಣ ಎಂಬುದಾಗಿ ನಾವು ತಿಳ್ಕೊಳ್ಬಾರ್ದು. ಬದಲಾಗಿ ಅದು ನನ್ನನ್ನು ಮತ್ತು ನಿಮ್ಮನ್ನು ಕಳೆದುಕೊಳ್ಳಲು ಇಷ್ಟವಿಲ್ಲದಿರುವಂಥ ತಂದೆಯ ಶಿಸ್ತು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಇಬ್ರಿಯ ಪತ್ರಿಕೆ 12ನೇ ಅಧ್ಯಾಯ 6ನೇ ವಚನ ಏನು ಹೇಳ್ತದೆ? ಇಬ್ರಿಯ 12:6. ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ. ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ. ಹಲ್ಲೆಲೂಯಾ. ಇವತ್ತು ನಮ್ಮ ಮಕ್ಕಳು ನಾವು ಎಷ್ಟು ಮುದ್ದಾಗಿ ನಾವು ಬೆಳೆಸ್ತೇವೆ, ಪ್ರತಿಯೊಂದು ತಂದೆ ತಾಯಿಗಳು ಕೂಡ. ಹಲ್ಲೆಲೂಯಾ. ಯಾಕೆಂದ್ರೆ ಮಕ್ಕಳು ನಮಗೆ ದೇವರು ಕೊಟ್ಟಂತ ದೊಡ್ಡ ಆಸ್ತಿಯಾಗಿದೆ. ಪ್ರೈಸ್ ದಿ ಲಾರ್ಡ್. ಆದ್ರೆ ದೇವ್ರ ವಾಕ್ಯ ಏನು ಹೇಳ್ತದೆ? ದೇವರು ಸುಖ ಸುಮ್ಮನೆ ಯಾರನ್ನು ಹೊಡೆಯಲ್ಲ, ಶಿಕ್ಷಿಸಲ್ಲ. ಇವತ್ತು ನಮ್ಮ ಮಕ್ಕಳನ್ನು ನಾವು ಸುಖ ಸುಮ್ಮನೆ ಹೊಡಿತೇವಾ? ಉದಾಹರಣೆಗೆ ಮೊನ್ನೆ ನನ್ನ ಮಗ ಅಭಿಷೇಕ್, ಯಾವಾಗಲೂ ನಾವು ಕುಟುಂಬ ಪ್ರಾರ್ಥನೆ ಕೂತ್ಕೊಳ್ಳುವಾಗ ಬೆಳಿಗ್ಗೆ 4:15 ಅವರು ನಾವು ಪ್ರಾರ್ಥನೆಗೆ ಎಬ್ಬಿಸ್ತೇವೆ. ಕೂತ್ಕೊಂಡಾಗ ಕೆಲವು ಸಾರಿ ಏನು ಮಾಡ್ತಾನೆ, ಸುಖ ಸುಮ್ಮನೆ ಅಕ್ಕನಿಗೆ ಏನಾದರೂ ಕೀಟ್ಲೆ ಮಾಡ್ತಾ ಇರೋದು ಪಕ್ಕದಲ್ಲಿ ಕೂತ್ಕೊಂಡು. 2-3 ಸಾರಿ ವಾರ್ನಿಂಗ್ ಕೊಟ್ಟೆ, ಆದರೂ ಚೇಂಜ್ ಮಾಡ್ಕೊಳ್ಳಿಲ್ಲ. ಬೆಲ್ಟ್ ತಂದೆ 4 ಬಿಟ್ಟೆ. ಆ ದಿನದಿಂದ ಶಿಸ್ತಲ್ಲಿದ್ದಾನೆ. ಯಾಕೆಂದರೆ ಕೆಲವೊಂದು ಸಂಗತಿಗಳಿಗೆ ನಾವು ಕ್ರಮವಾಗಿ ನಾವು ಅವರಿಗೆ ಪನಿಷ್ಮೆಂಟನ್ನು ನಾವು ಕೊಡಲೇಬೇಕು. ಶಿಕ್ಷಿಸದೆ ಬಿಟ್ಟ ಹುಡುಗನು ತಂದೆಯ ಮಾನವನ್ನು ಕಳೆಯುವನು ಎಂಬುದಾಗಿ ಜ್ಞಾನೋಕ್ತಿಗಳು ನಾವು ಓದ್ತೇವೆ. ಹಲ್ಲೆಲೂಯಾ. ಯಾಕೆ ನಾವು ನಮ್ಮ ಮಕ್ಕಳನ್ನು ನಾವು ಶಿಕ್ಷಿಸ್ತೇವೆ? ನೀವು ಯಾಕೆ ನಿಮ್ಮ ಮಕ್ಕಳನ್ನು ಶಿಕ್ಷಿಸ್ತೀರಿ? ಅವರು ಒಳ್ಳೆಯವರಾಗಿ, ದೇವ ಭಯಭಕ್ತಿಯುಳ್ಳವರಾಗಿ, ತಂದೆ ತಾಯಿಗೆ ವಿಧೇಯರಾಗಿ, ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ಅವರು ಗುರುತಿಸಲ್ಪಡಬೇಕೆನ್ನೋ ಕಾರಣಕ್ಕಾಗಿ ನಮ್ಮ ಮಕ್ಕಳನ್ನು ನಾವು ಏನು ಮಾಡ್ತೇವೆ? ಶಿಕ್ಷಿಸ್ತೇವೆ. ಪ್ರೈಸ್ ದಿ ಲಾರ್ಡ್. ಒಂದು ವೇಳೆ ಶಿಕ್ಷಿಸದಿದ್ರೆ ಯಾರು ನೆನಪಾಗ್ತದೆ ನಮಗೆ ಹಳೆ ಒಡಂಬಡಿಕೆಯಲ್ಲಿ? ಮಕ್ಕಳು ತಪ್ಪು ಮಾಡಿದಾಗಲೂ ಕೂಡ ನೋಡಿ ಸುಮ್ಮನೆ ಇದ್ದಂಥ ವ್ಯಕ್ತಿ ಯಾರು?
ಏಲಿ, ಯಾಜಕನಾದ ಏಲಿ, ಒಬ್ಬ ಪಾಸ್ಟರ್. ಪ್ರೈಸ್ ದಿ ಲಾರ್ಡ್. ಮತ್ತೆ ಅವರ ಮರಣ, ದೇವರ ನ್ಯಾಯ ತೀರ್ಪು, ಜಡ್ಜ್ಮೆಂಟ್ ಹೇಗೆ ಬಂತೆಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡಿದರೆ ನಮಗೆ ಗೊತ್ತಾಗಿದೆ. ಹಲ್ಲೆಲೂಯಾ. ಆದರೆ ದೇವರ ವಾಕ್ಯ ಹೇಳ್ತದೆ, ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ, ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ದೇವರೇನು ಮಾಡ್ತಾನಂತೆ? ಹೊಡಿತಾನಂತೆ. ನಮ್ಮ ಹಾಗೆ ನಿಮ್ಮ ಹಾಗೆ ಬೆತ್ತ ತಂದು ಬೆಲ್ಟ್ ತಂದು ಹೊಡೆಯಲ್ಲ ದೇವರು. ಕೆಲವೊಂದು ಪರಿಸ್ಥಿತಿಗಳನ್ನು ದೇವರು ಬರಮಾಡ್ತಾನೆ. ಯಾಕೆ? ಆ ಭಾಗದಲ್ಲಿ ನಾವು ಕ್ರಮಪಡಿಸಿಕೊಳ್ಳೋದಕ್ಕೋಸ್ಕರವಾಗಿ. ಪ್ರೈಸ್ ದಿ ಲಾರ್ಡ್. ನನ್ನ ಭಾಷೆ ಅರ್ಥ ಆಗ್ತಾ ಇದೆಯಾ? ಕುಂದಾಪುರ ಕನ್ನಡ ಇಲ್ಲಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ, ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ದೇವರು ಹೊಡಿತಾನೆ. ಹಲ್ಲೆಲೂಯಾ. ಇನ್ನೊಂದು ಕಡೆ ವಚನ ಬರೋ, ಮಗನೇ ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ಅನೇಕ ಮಕ್ಕಳು ತಂದೆ ತಾಯಿಗಳು ಬುದ್ಧಿವಾದ ಕೇಳಿದ್ರೆ ಅವರು ಕೇರೇ ಮಾಡಲ್ಲ. ಹಲ್ಲೆಲೂಯಾ. ಅವರು ತಂದೆ ತಾಯಿ ಹೇಳಿದ ಬುದ್ಧಿವಾದಕ್ಕೆ ಕಿವಿಗೊಟ್ಟಿದ್ರೆ ಆ ತಂದೆ ತಾಯಿಗಳಿಗೂ ಸಂತೋಷ, ಸಮಾಧಾನ ಇರ್ತದೆ. ಅವರು ತಂದೆ ತಾಯಿಗಳನ್ನು ವಿರೋಧಿಸಿ ಅವರ ಮಾತಿಗೆ ಅವಿಧರಾಗಿ ನಡೆದುಕೊಂಡಿದ್ರೆ ಆ ತಂದೆ ತಾಯಿಗಳು ಯಾವಾಗಲೂ ದುಃಖ, ವೇದನೆಗಳೆಲ್ಲ ಇರ್ತಾರೆ. ಪ್ರೈಸ್ ದಿ ಲಾರ್ಡ್. ಆ ತಂದೆ ತಾಯಿಗಳ ಮಾತನ್ನು ಕೇಳದಿರುವಂಥ ಮಕ್ಕಳು ಅವ್ರ ಮುಂದೆ ನಾವು ಸಮಾಜದಲ್ಲಿ ನೋಡುವಾಗ ದುಷ್ಟರಾಗಿ, ಪಟ್ಟಿಂಗರಾಗಿ, ಕಳ್ಳರಾಗಿ ಅವರು ಮಾರ್ಪಟ್ಟಿದ್ದನ್ನು ನಾವು ನೋಡ್ತೇವೆ. ಇವತ್ತು ನಮ್ಮ ಸಮಾಜ ಸುತ್ತಮುತ್ತಲೂ ಇಂಥದ್ದು ನಾವು ಅನೇಕ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ಈ ದಿನಮಾನಗಳಲ್ಲಿ ಸಭೆಯು ಜಾಗತಿಕವಾಗಿ ಪ್ರಭಾವ ಕಳೆದುಕೊಳ್ಳುವುದಕ್ಕೆ ಕಾರಣ ಲೋಕವು ಸಭೆಯೊಳಗೆ ಇವತ್ತು ಕೆಲಸ ಮಾಡ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಮೊದಲು ಸಭೆ ಲೋಕದಿಂದ, ಆ ಸಭೆಯೊಳಗಿಂದ ಲೋಕ ಹೊರಗಡೆ ಇತ್ತು. ಇವತ್ತು ಸಭೆಯೊಳಗೆ ಲೋಕ ಬಂದದ್ರಿಂದ ಇವತ್ತು ನಾವು ನೋಡ್ತೇವೆ ಸಭೆಗಳಲ್ಲಿ ನಡೆಯುವಂಥ ಅನೀತಿಯ ಕಾರ್ಯಗಳು, ಅಕ್ರಮ ಕಾರ್ಯಗಳು, ಎಷ್ಟೆಲ್ಲ ಕಾರ್ಯಗಳು ನಡೀತಾ ಇದೆ. ಹಲ್ಲೆಲೂಯಾ. ಹಾಗಾಗಿ ಈ ಲೋಕದ ಆಸೆಗಳು, ಅಸೂಯೆ, ಹಣದ ಮೇಲಿರುವಂಥ ವ್ಯಾಮೋಹ, ಸ್ಥಾನಮಾನ ಇವೆಲ್ಲ ಸಭೆಗಳೊಳಗೆ ಬಂದು ನುಗ್ಗಿದ್ರಿಂದ ಇದನ್ನೆಲ್ಲ ನೋಡುವಂಥ ಪರಲೋಕದ ಕಣ್ಣುಗಳು ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಯೆರೂಸಲೇಮಿನ ದೇವಾಲಯದ ಹೊರಗೆ ಕುರಿ ಮಾರುವವರು, ಪಾರಿವಾಳ ಮಾರುಗಳು ಎಷ್ಟೋ ಜನರಿದ್ದಾರೆ. ಅದನ್ನು ನೋಡುವಾಗ ಆತನು ಸಹಿಸಿಕೊಂಡನ, ನಿನ್ನ ಆಲಯ ಅಭಿಮಾನವು ನನ್ನನ್ನು ಬೆಂಕಿಯಂತೆ ದಹಿಸ್ತದೆ ಎಂಬುದಾಗಿ ಹೇಳಿ ಚಾಟಿ ತೆಗೆದುಕೊಂಡು ಎಲ್ಲರನ್ನು ಆತನು ಏನು ಮಾಡಿದ? ಹೊಡೆದು ಓಡಿಸಿದನಂತೆ. ಹಲ್ಲೆಲೂಯಾ. ದೇವರ ಸಭೆ, ದೇವರ ಕಾರ್ಯಗಳಿಗೆ ಮಾತ್ರ ಅದು ಅನ್ವಯಿಸಲ್ಪಟ್ಟಿದೆ ಹೊರತು ಲೌಕಿಕವಾದಂಥ ಕಾರ್ಯಗಳು, ಲೌಕಿಕವಾದ ಸಂಗತಿಗಳು ಸಭೆಯೊಳಗೆ ಮಾಡುವುದಾದರೆ ಕರ್ತನು ಎಷ್ಟು ಮಾತ್ರಕ್ಕೂ ಸಹಿಸುವುದಿಲ್ಲ. ಹಲ್ಲೆಲೂಯಾ. ನಮ್ಮ ದೇವರು ಯಾರಾಗಿದ್ದಾನೆ? ಆತನು ತಿರಸ್ಕಾರವನ್ನು ಸಹಿಸದಂಥ ದೇವರು ಆತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ಲೂಕನ ಸುವಾರ್ತೆ 12ನೇ ಅಧ್ಯಾಯ 48ನೇ ವಚನದಲ್ಲಿ ನಾವು ನೋಡುವಾಗ ದೇವರು ಯಾವುದರ ಮೇಲೆ ನಮಗೆ ತೀರ್ಪು ಮಾಡ್ತಾನೆ ಎಂಬುದಾಗಿ ನಾವು ನೋಡುವಾಗ, ಯಾರಿಗೆ ಹೆಚ್ಚಾಗಿ ಕೊಡಲ್ಪಟ್ಟಿದೆಯೋ ಅವರಿಂದ ಹೆಚ್ಚಾಗಿ ಕೇಳಲ್ಪಡುವುದೆಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಇವತ್ತು ನಾವು ನೋಡುವಾಗ ಲೋಕದ ಜನರಿಗಿಂತ ನಮಗೆ ದೇವರ ವಾಕ್ಯದ ಅರಿವು ಹೆಚ್ಚಾಗಿ ಇರುವುದರಿಂದ ನಮ್ಮ ಜವಾಬ್ದಾರಿಕೆಗಳು ಕೂಡ ಬಹಳ ಉಂಟು. ನಾವು ದೇವರ ರಾಜ್ಯಕ್ಕೆ ಮಾಡಬೇಕಾಗಿರುವಂಥದ್ದು. ಇದು ಲೋಕದ ಜನರಿಗೆ ಸುವಾರ್ತೆ ಬಗ್ಗೆ ಅವರಿಗೆ ಗೊತ್ತಿಲ್ಲ, ನಿಜ ದೇವರ ಬಗ್ಗೆ ಗೊತ್ತಿಲ್ಲ. ಆದರೆ ಅವ್ರ ವಿಷಯದಲ್ಲಿ ನಾವು ಇದು ಮಾಡುವುದಲ್ಲ. ಇವತ್ತು ನಮಗೆ ದೇವರ ವಾಕ್ಯದ ಅರಿವು ನಮಗೆ ಗೊತ್ತಿರುವುದರಿಂದ, ಜೀವಸ್ವರೂಪನ ದೇವರು ಯಾರೆಂಬುದಾಗಿ ನಾವು ಅರಿತುಕೊಳ್ಳುವುದರಿಂದ ನಮ್ಮ ಮೇಲೆ ಹೆಚ್ಚಾದ ಜವಾಬ್ದಾರಿಕೆಗಳು ಕೊಡಲ್ಪಟ್ಟಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಪೇತ್ರನು ಹೇಳಿರುವಂಥ ಈ ವಾಕ್ಯ ಭಾಗದಲ್ಲಿ ನಮ್ಮನ್ನು ಪರಿಶೀಲಿಸಿಕೊಳ್ಳೋಣ. ಮೊದಲನೇದಾಗಿ, ಇವತ್ತು ನಾವು ಲೋಕದ ಸರಿ ತಪ್ಪುಗಳನ್ನು ಚರ್ಚಿಸುವುದಕ್ಕಾಗಿ ನಾವು ಇರಬಾರ್ದು. ಲೋಕದಲ್ಲಿ ಯಾವಾಗಲೂ ನಡೀತಾನೆ ಇರ್ತದೆ ಬೇಡವಾದ ಸುದ್ದಿಗಳು. ನೀವು ಬೆಳಿಗ್ಗೆ ಮೊಬೈಲ್ ಓಪನ್ ಮಾಡಿದರೆ ಬೇಡವಾದ ಸುದ್ದಿಗಳು, ಟಿವಿ ಚಾನಲ್ ಓಪನ್ ಮಾಡಿದರೆ ಬೇಡವಾದ ಸುದ್ದಿಗಳು. ಹಲ್ಲೆಲೂಯಾ. ಅದರ ಬಗ್ಗೆ ನಾವು ಚರ್ಚಿಸಿ ಕುಳಿತುಕೊಳ್ಳೋದಕ್ಕಾಗಿ ನಾವು ಕರೆಯಲ್ಪಟ್ಟವರಲ್ಲ. ಬದಲಾಗಿ ನಮ್ಮ ಜೀವಿತವನ್ನು ನಾವು ಪ್ರತಿನಿತ್ಯವೂ ದೇವರ ಸಮ್ಮುಖದಲ್ಲಿ ಕ್ರಮಪಡಿಸಿಕೊಳ್ಳಿಕ್ಕೆ ನಾವು ಕಲಿತಾ ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದಿನ ನನ್ನ ಆತ್ಮಿಕ ಜೀವಿತ, ನನ್ನ ಪ್ರಾರ್ಥನೆ ಜೀವಿತ, ನನ್ನ ಕುಟುಂಬ ಜೀವಿತ, ನನ್ನ ಆತ್ಮಿಕ ಸ್ಥಿತಿ ದೇವರೊಂದಿಗೆ ಯಾವ ರೀತಿಯಾಗಿದೆ ಎಂಬುದಾಗಿ ನಾವು ಪರೀಕ್ಷಿಸ್ತಾ ಇರಬೇಕು.
ಹಲ್ಲೆಲೂಯಾ. ಲೋಕದ ಸರಿ ತಪ್ಪುಗಳನ್ನು ನಾವು ಚರ್ಚಿಸುವುದು ನಾವು ಬೇಡ. ಇದು ನನ್ನ ಜೀವಿತ ದೇವರ ಮುಂದೆ, ನನ್ನ ಪ್ರಾರ್ಥನಾ ಜೀವಿತ, ವಾಕ್ಯದ ಜೀವಿತ, ಕುಟುಂಬ ಜೀವಿತ, ನನ್ನ ಸಾಕ್ಷ್ಯ ಜೀವಿತ ನನ್ನ ಕರ್ತನ ಮುಂದೆ ಹೇಗಿದೆ ಎಂಬುದಾಗಿ ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಸಾಕ್ಷಿ ನಷ್ಟಪಡಿಸಿಕೊಂಡಿದ್ರೆ ದೇವರು ಖಂಡಿತವಾಗಿ ಬಿಡಲ್ಲ, ಜಡ್ಜ್ಮೆಂಟ್ ಬಂದೇ ಬರ್ತದೆ. ಹಲ್ಲೆಲೂಯಾ. ಎರಡನೇದಾಗಿ, ನಮ್ಮ ಜೀವಿತದಲ್ಲಿ ನಮ್ಮ ನಂಬಿಕೆಗಾಗಿ ಬರುವಂಥ ಪರೀಕ್ಷೆಗಳು, ಅದು ನಿಂದೆಗಳಾಗಿರಬಹುದು, ಕಷ್ಟಗಳಾಗಿರಬಹುದು. ಇದು ಬರುವಾಗ ಅನೇಕರು ಏನು ಮಾಡ್ತಾರೆ, ಪ್ರಾರ್ಥನೆ ಮಾಡುವುದನ್ನೇ ನಿಲ್ಲಿಸಿಬಿಡ್ತಾರೆ. ಇದು ಬರುವಾಗ ಅನೇಕರು ಸಭೆಗೆ ಹೋಗುವುದನ್ನೇ ನಿಲ್ಲಿಸಿಬಿಡ್ತಾರೆ. ಕೆಲವು ಸಾರಿ ಸಭಾಪಾಲಕರು ಯಾಕೆ ಬರಲ್ಲ ಅಂತ ಕೇಳಿದ್ರು ಕೂಡ ಫೋನ್ ರಿಸೀವ್ ಮಾಡಲ್ಲ. ಹಲ್ಲೆಲೂಯಾ. ಯಾಕೆಂದ್ರೆ ಇವತ್ತು ನಮ್ಮ ಜೀವಿತದಲ್ಲಿ ನಮ್ಮ ನಂಬಿಕೆಯ ಪರೀಕ್ಷೆಗಾಗಿ ಬರುವ ನಿಂದೆಗಳು, ಕಷ್ಟಗಳು ನಮ್ಮನ್ನು ದೇವರಿಗೆ ಇನ್ನೂ ಹತ್ತಿರವಾಗಿ ಮಾಡುವಂಥದ್ದಾಗಿದೆ ಅದು. ಹಲ್ಲೆಲೂಯಾ. ಆದ್ರೆ ಇದನ್ನು ತಿಳಿಯದೆ ಜನರು ದೇವರಿಂದಲೇ ದೂರ ಹೋಗಲಿಕ್ಕೆ ಪ್ರಯತ್ನ ಪಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಕಷ್ಟಗಳು, ಈ ನಿಂದೆಗಳು, ಈ ಹೋರಾಟಗಳು ನಾವು ದೇವರೊಂದಿಗೆ ಸೇರಿದವರು ಎಂಬುದಕ್ಕೆ ಆತನ ಶಿಸ್ತೇ ಸಾಕ್ಷಿ ಕೊಡುವಂಥದ್ದಾಗಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮೂರನೇದಾಗಿ, ನಮ್ಮ ಆತ್ಮಿಕ ಜೀವಿತದ ದೀಪವನ್ನು ನಾವು ಪ್ರತಿದಿನವೂ ನಾವು ಸರಿಪಡಿಸಿಕೊಳ್ತಾ ಇರಬೇಕು. ದೀಪ ಆರಿ ಹೋದ್ರೆ ಏನಾಗ್ತದೆ? ಆರಿ ಹೋಗುವುದು ಯಾವುದರಿಂದ? ಎಣ್ಣೆಯ ಕೊರತೆಯಿಂದ. ಪ್ರೈಸ್ ದಿ ಲಾರ್ಡ್. ಗಾಳಿ ಬೀಸಿದಾಗ ದೀಪ ಹಾರಿ ಹೋಗ್ತದೆ. ನೀವು ಅರ್ಥ ಮಾಡ್ಕೊಳ್ಳಿ. ಇವತ್ತು ನೀವೆಲ್ಲರೂ ದೇವರ ವಾಕ್ಯದಲ್ಲಿ ಬಹಳ ಪರಿಣಿತರಾಗಿರುವವರು. ನಿಮಗೂ ಅವಕಾಶ ಪಾಸ್ಟರ್ ಕೊಟ್ಟರೆ ನೀವು ಪ್ರಸಂಗ ಮಾಡುವಂಥ ಲೆವೆಲ್ಲಿ ಇದ್ದೀರಾ ಅಂತ ನಾನು ನಂಬ್ತೀನಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೀಪ ಆರಿ ಹೋಗುವುದು ಯಾವಾಗ? ಒಂದು ಗಾಳಿ ಬೀಸಿದಾಗ ಆರಿ ಹೋಗ್ತದೆ, ಇನ್ನೊಂದು ಎಣ್ಣೆ ಖಾಲಿ ಆದಾಗ ಆರಿ ಹೋಗ್ತದೆ. ಮೂರನೇದಾಗಿ, ನಾವು ದೀಪದ ಮೇಲೆ ನಾವು ಎಚ್ಚರಿಕೆ ವಹಿಸ್ತಿದ್ದರೆ ದೀಪ ಆರಿ ಹೋಗ್ತದೆ. ಹಲ್ಲೆಲೂಯಾ. ಹಾಗಾಗಿ ಇವತ್ತು ನನ್ನ ಒಳಗೆ ದೇವರು ಹೊತ್ತಿಸಿರುವಂಥ ಈ ಆತ್ಮದ ಜ್ಯೋತಿ ಯಾವ ರೀತಿಯಾಗಿ ಉರಿತಾ ಇದೆ ಎಂಬುದಾಗಿ ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ನಾವು ಅನೇಕ ಸಾರಿ ಹೇಳ್ತೇವಲ್ಲ, ಕರ್ತನ ಬರೋಣ ಬಹಳ ಹತ್ತಿರದಲ್ಲಿದೆ. ಎಲ್ಲ ಸ್ಥಿತಿಗತಿಗಳು ನಾವು ನೋಡುವಾಗ ದೇವರು ಹೇಳಿದ ಮಾತು ನೆರವೇರ್ತಾ ಇದೆ. ಹಾಗಾಗಿ ನಾವು ರೆಡಿ ಆಗಬೇಕು. ಓಕೆ, ರೆಡಿ ಆಗಲೇಬೇಕು. ಆದರೆ ನಮ್ಮ ಒಳಗಿನ ಸ್ಥಿತಿ ಹೇಗಿದೆ ದೇವರ ಮುಂದೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಆತ್ಮಿಕ ಜೀವಿತದ ದೀಪವನ್ನು ನಾವು ಪ್ರತಿದಿನವೂ ನಾವು ಸರಿಪಡಿಸಿಕೊಳ್ಳುತ್ತಾ ಇರಬೇಕು. ಹಲ್ಲೆಲೂಯಾ. ಬುದ್ಧಿ ಇಲ್ಲದ ಕನ್ನಿಕೆಯರಂತೆ ಎಣ್ಣೆ ಇಲ್ಲದ ದೀಪವನ್ನು ಹಿಡಿದು ಕಪಟ ಭಕ್ತಿಯಲ್ಲಿ ಜೀವಿಸಲಿಕ್ಕೆ ಅವಕಾಶ ಮಾಡಿಕೊಡಬಾರದು. ಹಲ್ಲೆಲೂಯಾ. ಇವತ್ತು ಅನೇಕರು ಸಭೆಗೆ ಬರ್ತಾರೆ, ನಾನು ಸಭೆಗೆ ಹೋಗದಿದ್ರೆ ಪಾಸ್ಟರ್ಗೆ ಬೇಸರ ಆಗ್ತದೆ, ಹಾಗಾಗಿ ನಾನು ಸಭೆಗೆ ಹೋಗ್ತಾ ಇದ್ದೆ. ಇಂಥ ವಿಶ್ವಾಸಿಗಳು ಇದ್ದಾರೆ. ಹಲ್ಲೆಲೂಯಾ. ಆದರೆ ವಾರದ 6 ದಿನದಲ್ಲಿ ಅವರಲ್ಲಿ ಏನೂ ಇರಲಿಲ್ಲ, ಆತ್ಮಿಕ ಲಕ್ಷಣನೇ ಕಾಣುವುದಿಲ್ಲ ಅವರಲ್ಲಿ. ಹಲ್ಲೆಲೂಯಾ. ಸಭೆಗೆ ಹೋಗದಿದ್ರೆ ಪಾಸ್ಟರ್ಗೆ ಬೇಸರ ಆಗ್ತದೆ. ನನ್ನ ಜೊತೆಗಿರುವಂಥ ಸಹೋದರರು ಫೋನ್ ಮಾಡಿ ಕೇಳ್ತಾರೆ ಯಾಕೆ ಬರಲಿಲ್ಲ ಎಂಬುದಾಗಿ. ಹಾಗಾಗಿ ನಾನು ಸಭೆಗೆ ಹೋಗಿ ಒಂದು ಮುಖ ತೋರಿಸಿ ಬರ್ತೇನೆ ಅನ್ನುವಂಥ ವಿಶ್ವಾಸಿಗಳು ಕೂಡ ಇದ್ದಾರೆ ಇವತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ನಿಮ್ಮ ಜೀವಿತದಲ್ಲಿ ನ್ಯಾಯ ತೀರ್ಪಿನ ದಿನದ ಮುನ್ಸೂಚನೆಗಳು ಲೋಕದಲ್ಲಿ ನಾವು ಕಾಣ್ತಾ ಇದ್ದೇವೆ. ಹಾಗೆ ವಧುವಾದ ಸಭೆಯು ಕ್ರಿಸ್ತನಿಗಾಗಿ ಸಿದ್ಧವಾಗುವಂಥ ಸಮಯ ಕೂಡ ಇದೇ ಆಗಿದೆ. ನಾವೆಲ್ಲರೂ ಯೇಸು ಕ್ರಿಸ್ತನ ಮೊದಲಗಿತ್ತಿಯರಾಗಿದ್ದೇವೆ. ಮೊದಲಿಂಗನು ಮಧ್ಯಾಕಾಶದಲ್ಲಿ ಬರುವಾಗ ಯಾರ್ಯಾರ ದೀಪವು ಉರಿಯುತ್ತಾ ಇತ್ತೋ, ಎಣ್ಣೆಯ ಕೊರತೆ ಇಲ್ಲದಿತ್ತು, ಅವರು ಮಾತ್ರ ಎತ್ತಲ್ಪಡ್ತಾರೆ ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಹಲ್ಲೆಲೂಯಾ. ಹಾಗಾಗಿ ದೇವರ ಮಕ್ಕಳೇ, ಸ್ವಯಂ ಪರೀಕ್ಷೆ. ಪ್ರೈಸ್ ದಿ ಲಾರ್ಡ್. ಪ್ರತಿದಿನ ನಮ್ಮ ಜೀವಿತದಲ್ಲಿ ದೇವರ ವಾಕ್ಯಕ್ಕೆ ವಿರುದ್ಧವಾದದ್ದನ್ನು ಏನಾದರೂ ನನ್ನ ಜೀವಿತದಲ್ಲಿ ನಾನು ಮಾಡಿದ್ದೇನಾ, ಅಥವಾ ದೇವರ ವಾಕ್ಯಕ್ಕೆ ವಿರೋಧವಾದ ಕಾರ್ಯಗಳು ನನ್ನಲ್ಲಿ ಏನಾದರೂ ಇದೆಯೇ ಎಂಬುದಾಗಿ ಪ್ರತಿದಿನ ನಾವು ಪರಿಶೀಲಿಸಿಕೊಳ್ಳಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕಷ್ಟಗಳು ಬರುವಾಗ ನಾವು ಹೇಗಾಗಿರಬೇಕು? ಧೈರ್ಯದಿಂದ ನಾವಿರಬೇಕು. ಪ್ರೈಸ್ ದಿ ಲಾರ್ಡ್. ನಮಗೆ ಬರುವ ಕಷ್ಟಗಳು ನಮ್ಮನ್ನು ನಾಶ ಮಾಡುವುದಕ್ಕಾಗಿ ಅಲ್ಲ, ಬದಲಾಗಿ ನಮ್ಮನ್ನು ಉತ್ತಮ ವಿಶ್ವಾಸಿಗಳನ್ನಾಗಿ ರೂಪಿಸಲು ಬಂದಿದೆ ಎಂಬುದಾಗಿ ನಾವು ನಂಬಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗೆ ದೇವರ ಭಯ ಅನ್ನುವಾಗ ನಾವು ನೋಡುವಾಗ ದೇವರ ಪ್ರೀತಿಯನ್ನು ಮಾತ್ರವಲ್ಲ, ಆತನ ಪವಿತ್ರತೆಯನ್ನು, ನ್ಯಾಯ ತೀರ್ಪನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಭಯಭಕ್ತಿಯಿಂದ ನಾವು ಪ್ರತಿದಿನ ನಾವು ಜೀವಿಸಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಮಗೆ
ಯೇಸು ಕ್ರಿಸ್ತನ ಮಧ್ಯಾಕಾಶದಲ್ಲಿ ಬರುವಾಗ, ನಾವು ಎತ್ತಲ್ಪಡುವಾಗ ಅಲ್ಲಿ ನಮಗೆ ಯಾವುದೇ ನ್ಯಾಯ ವಿಚಾರಣೆಗಳಿಲ್ಲ. ರಿವಾರ್ಡ್ಗಳಿದೆ, ಬಹುಮಾನಗಳು, ಪ್ರತಿಫಲಗಳು. ಹಲ್ಲೆಲೂಯಾ. ಹಾಗಾಗಿ ದೇವರು ಏನು ಮಾಡ್ತಾನೆ, ಅಲ್ಲಿಗೆ ನಾವು ಹೋಗಬೇಕಾದ್ರೆ ಇಲ್ಲೇ ದೇವರು ನಮ್ಮನ್ನು ಶುದ್ಧೀಕರಿಸಲಿಕ್ಕೆ ರೆಡಿಯಾಗಿರ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅಲ್ಲಿ ಹೋಗಿ ನಮಗೆ ಯಾವುದೇ ನಾವು ಮಾಡಿರುವಂಥ ತಪ್ಪುಗಳು, ಅಪರಾಧಗಳು, ಪಾಪಗಳು, ರಹಸ್ಯ ಪಾಪಗಳಿಗೆ ಯಾವುದೂ ಅಲ್ಲಿ ದೇವರು ನ್ಯಾಯ ತೀರಿಸಲ್ಲ. ನ್ಯಾಯ ತೀರಿಸದಿದ್ರೆ ಇಲ್ಲೇ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅಲ್ಲಿ ನಾವು 7 ವರ್ಷ ಮೊದಲಿಂಗನೊಂದಿಗೆ ಮೊದಲಗಿತ್ಯರಾದ ನಾವು ಸಂಭ್ರಮದಲ್ಲಿ, ಉತ್ಸಾಹದಲ್ಲಿ ನಾವು ಇರಲಿಕ್ಕಿದ್ದೇವೆ. ಮತ್ತೆ ನಾವು ಮಾಡಿದ ಒಳ್ಳೆ ಕಾರ್ಯಗಳಿಗಾಗಿ, ಒಳ್ಳೆ ಕ್ರಿಯೆಗಳಿಗಾಗಿ ಬಹುಮಾನವನ್ನು, ರಿವಾರ್ಡ್, ಪ್ರತಿಫಲಗಳನ್ನು ಹೊಂದುವುದಕ್ಕೋಸ್ಕರವಾಗಿ ನಾವು ಅಲ್ಲಿ ನಿಲ್ಲಬೇಕೇ ಹೊರತು ಈ ಶಿಕ್ಷೆಗಾಗಿ ಅಲ್ಲ ನಾವು. ಹಲ್ಲೆಲೂಯಾ. ಹಾಗಾಗಿ ದೇವರು ಏನು ಮಾಡ್ತಾನೆ, ಅಲ್ಲಿ ನಾವು ಆತನ ಸಮ್ಮುಖದಲ್ಲಿ ನಾವು ಪರಿಶುದ್ಧ ಕನ್ನಿಯಾಗಿ ನಿಲ್ಲಬೇಕಾದ್ರೆ ಇಲ್ಲಿ ಕರ್ತನು ನಮ್ಮನ್ನು ಏನು ಮಾಡ್ತಾನೆ, ಶುದ್ಧೀಕರಿಸಲಿಕ್ಕೆ ಆತನು ರೆಡಿಯಾಗಿರ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ಪ್ರಿಯ ದೇವ ಜನರೇ, ದೇವರ ಶಿಕ್ಷಾ ರಕ್ಷೆಗಳಿಗೆ ಒಳಗಾದ ಮನುಷ್ಯನು ಧನ್ಯನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಮಗನೇ, ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ, ಆತನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ಎಷ್ಟು ವಚನಗಳಿದೆ ನೋಡ್ರಿ. ಹಲ್ಲೆಲೂಯಾ. ತಂದೆ ತಾನು ಪ್ರೀತಿಸುವ ಮುದ್ದು ಮಗನನ್ನೇ ಶಿಕ್ಷಿಸುತ್ತಾನೆ, ತಪ್ಪು ಮಾಡೋ ಪ್ರತಿ ಮಗನನ್ನು ಗದರಿಸ್ತಾನೆ ಎಂಬುದಾಗಿ ಇಬ್ರಿಯ ಗ್ರಂಥದಲ್ಲಿ ನಾವು ನೋಡುವವರಾಗಿದ್ದೇವೆ. ಹಲ್ಲೆಲೂಯಾ. ಅನೇಕ ವಿಷಯಗಳನ್ನ ನಾನು ರೆಡಿ ಮಾಡ್ಕೊಂಡು ಬಂದಿದೆ. ಇನ್ನು ಸ್ವಲ್ಪ ಸಮಯದಲ್ಲಿ ಮಧ್ಯದಲ್ಲಿ ನಾನು ಮೇಲಿಗೆ ನಾನು ಹೋಗಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ನಮಗೆ ಹೇಳುವಂಥದ್ದು 1 ಕೊರಿಂಥದವರೆಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 13ನೇ ವಚನ. ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು, ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಲಿಲ್ಲ. ಬೇರೆ ಯಾವುದೂ ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ಹಲ್ಲೆಲೂಯಾ. ಈಗ ಅಬ್ರಹಾಮನಿಗೆ ಬಂದಿದ್ದು ದೊಡ್ಡ ಪರಿಶೋಧನೆ, ಯೋಬನಿಗೆ ಬಂದಿರುವುದು ದೊಡ್ಡ ಪರಿಶೋಧನೆ. ಅದೇ ಪರಿಶೋಧನೆ ನಮಗೂ ನಿಮಗೆ ಬಂದರೆ ನಾವು ಹೇಗಿರ್ತೀವಿ? ಹಲ್ಲೆಲೂಯಾ. ದೇವರು ನಮ್ಮ ಒಬ್ಬೊಬ್ಬರ ಆತ್ಮಿಕ ಜೀವಿತ ಮಟ್ಟವನ್ನು, ಲೆವೆಲನ್ನು ನೋಡಿ ನಮಗೆ ಎಷ್ಟು ಸಹಿಸ್ಕೊಳ್ಳಿಕ್ಕೆ ನಮಗೆ ಶಕ್ತಿ ಇದೆಯೋ ಅಷ್ಟನ್ನೇ ಮಾತ್ರ ದೇವರು ಕೊಡ್ತಾನೆ ಹೊರತು ಜಾಸ್ತಿ ಕೊಡುವುದಿಲ್ಲ. ಕೆಲವು ಸಾರಿ ನಮಗೆ ಅದೇ ಜಾಸ್ತಿ ಆಗಿರ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆದರೆ ದೇವರ ವಾಕ್ಯ ಏನು ಹೇಳ್ತದೆ? ಮನುಷ್ಯರು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಳಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವುದಕ್ಕೆ ಮಾರ್ಗವನ್ನು ಸಿದ್ಧ ಮಾಡುವನು ಎಂಬುದಾಗಿ ನಾವಲ್ಲಿ ನೋಡ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆಂದ್ರೆ ದೇವರು ಪರೀಕ್ಷಿಸುವಂಥ ವಿಷಯಗಳಲ್ಲಿ ನಾವು ನೋಡುವಾಗ, ಜಕರಿಯನ ಪ್ರವಾದನ ಗ್ರಂಥ 13ನೇ ಅಧ್ಯಾಯ 9ನೇ ವಚನ ನಾವು ಓದುವಾಗ ಅಲ್ಲಿ ನಾವು ನೋಡ್ತೇವೆ, ಆ 3ನೇ ಭಾಗದವರನ್ನು ನಾನು ಬೆಂಕಿಗೆ ಹಾಕಿ ಬೆಳ್ಳಿಯಂತೆ ಶೋಧಿಸುವೆನು, ಬಂಗಾರದ ಹಾಗೆ ಶುದ್ಧಿ ಮಾಡುವೆನು. ಅವರು ನನ್ನ ಹೆಸರೆತ್ತಿ ಪ್ರಾರ್ಥಿಸುವರು, ನಾನು ಆಲಿಸುವೆನು. ಇವರು ನನ್ನ ಜನರು ಅಂದುಕೊಳ್ಳುವೆನು, ಅವರು ನಮ್ಮ ದೇವರಾದ ಯೆಹೋವನೇ ಅನ್ನುವರು. ಹಲ್ಲೆಲೂಯಾ. ದೇವರು ಏನು ಮಾಡ್ತಾನಂತೆ? ಬೆಂಕಿಗೆ ಹಾಕಿ ಬೆಳ್ಳಿಯಂತೆ ದೇವರು ಶೋಧಿಸ್ತಾನಂತೆ ತನ್ನ ಸಭೆಯನ್ನು. ಪ್ರೈಸ್ ದಿ ಲಾರ್ಡ್. ಬಂಗಾರದ ಹಾಗೆ ಶುದ್ಧಿ ಮಾಡ್ತಾನಂತೆ. ಹಲ್ಲೆಲೂಯಾ. ಈ ರೀತಿಯಾಗಿ ದೇವರು ನಮ್ಮನ್ನು ರೆಡಿ ಮಾಡಬೇಕಾದ್ರೆ ನಾವು ದೇವರ ಕೈಗಳಲ್ಲಿ ನಮ್ಮನ್ನು ಒಪ್ಪಿಸಿ ಕೊಡಬೇಕು. ಹಲ್ಲೆಲೂಯಾ. ಒಂದು ದೊಡ್ಡ ಮಾರಕವಾದ ಕಾಯಿಲೆ ಬರುವಾಗ, ರೋಗಗಳು ಬರುವಾಗ, ಸಮಸ್ಯೆಗಳು ಬರುವಾಗ ದೇವರ ಮೇಲೆ ಗುಣಗುಟ್ಟಬಾರ್ದು. ಮೊದಲು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಇದು ಯಾವ ಕಾರಣದಿಂದ ನನಗೆ ಈ ರೀತಿಯಾಗಿ ಬಂದಿದೆ? ಒಂದೇ ನಾನು ದೇವರ ವಾಕ್ಯಕ್ಕೆ ಎಲ್ಲಾದರೂ ಕ್ರಮ ತಪ್ಪಿ ಜೀವಿಸ್ತಾ ಇದ್ದೇನಾ? ದೇವರ ವಾಕ್ಯವನ್ನು ಬಿಟ್ಟು ನಾನು ಲೋಕಾನುಸಾರವಾಗಿ ಜೀವಿಸ್ತಿದ್ದೇನಾ ಎಂಬುದಾಗಿ ನಾನು ಪರೀಕ್ಷೆ ಮಾಡಿಕೊಳ್ಬೇಕು. ಇದು ಯಾವುದೂ ಇಲ್ವಾ? ದೇವರು ಇನ್ನೊಂದು ಸ್ಟೆಪ್ಪಿಗೆ, ಇನ್ನೊಂದು ಹಂತಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗ್ಲಿಕ್ಕೋಸ್ಕರವಾಗಿ ಕೆಲವೊಂದು ಸಂಗತಿಗಳ ಮೂಲಕ ದೇವರು ನಿಮ್ಮನ್ನು ಪರೀಕ್ಷೆ ಮಾಡ್ತಾನೆ. ಹಲ್ಲೆಲೂಯಾ.
ನೀವು ತಪ್ಪು ಮಾಡಲಿಲ್ಲ, ಪ್ರಾರ್ಥನೆಯಲ್ಲಿ ಇದ್ದೀರಿ, ದೇವರ ವಾಕ್ಯಾನುಸಾರವಾಗಿದ್ದೀರಿ, ಎಲ್ಲ ನೀವು ಕ್ರಮತೆಯಲ್ಲಿ ಇದ್ರೂ ಕೂಡ ನಿಮಗೆ ಹೋರಾಟಗಳು, ಶೋಧನೆಗಳು ಬರುವಾಗ ನಾವೇನು ತಿಳ್ಕೊಳ್ಬೇಕು? ದೇವರು ನನ್ನನ್ನು ಇನ್ನೊಂದು ಉನ್ನತವಾದ ಮಟ್ಟಕ್ಕೆ, ಮೇಲಕ್ಕೆ ನಡೆಸಲಿಕ್ಕೆ ದೇವರು ರೆಡಿ ಆಗಿದ್ದಾನೆ ಎಂಬುದಾಗಿ ನಾವು ಒಪ್ಪಿಸಿಕೊಡ್ಬೇಕು. ಹಲ್ಲೆಲೂಯಾ. ಇವತ್ತು ಒಪ್ಪಿಸಿಕೊಡುವುದಕ್ಕಿಂತ, ದೇವರು ಕಳಿಸಿರುವಂಥ ಈ ಕಾರ್ಯಗಳು ನಾವು ಸ್ವೀಕರಿಸೋದಕ್ಕಿಂತ ಹೆಚ್ಚಾಗಿ ನಾವು ಪ್ರಶ್ನೆಗಳನ್ನು, ಗುಣಗುಟ್ಟುವಿಕೆಗಳನ್ನೇ ನಾವು ಹೆಚ್ಚಾಗಿ ನಾವು ಮಾಡುವವರಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೀರ್ತನೆಗಾರನಾಗಿರುವಂಥ ಸಂಗೀತಗಾರನು ಈ ರೀತಿಯಾಗಿ ಹೇಳ್ತಾನೆ, ಕೀರ್ತನೆ 66:10, ದೇವರೇ ನಮ್ಮನ್ನು ಶೋಧಿಸಿದ್ದಿ, ಬೆಳ್ಳಿಯನ್ನು ಪುಟಕ್ಕೆ ಹಾಕುವ ಮೇರೆಗೆ ಶುದ್ಧಿ ಮಾಡಿದ್ದಿ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಕೀರ್ತನೆಗಾರನು ಏನು ಹೇಳ್ತಿದ್ದಾನೆ? ದೇವರೇ ನಮ್ಮನ್ನು ಶೋಧಿಸಿದಿ, ಬೆಳ್ಳಿಯನ್ನು ಪುಟಕ್ಕೆ ಹಾಕುವ ಮೇರೆಗೆ ನಮ್ಮನ್ನು ಶುದ್ಧಿ ಮಾಡಿದ್ದಿ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸು ಸ್ವಾಮಿ ಲೂಕನ ಸುವಾರ್ತೆ 23ನೇ ಅಧ್ಯಾಯದಲ್ಲಿ ಒಂದು ಮಾತು ಹೇಳಿದ್ದಾರೆ, 31ನೇ ವಚನದಲ್ಲಿ, ಮರ ಹಸಿಯಾಗಿರುವಾಗ ಇಷ್ಟೆಲ್ಲ ಮಾಡಿದರೆ ಮರ ಒಣಗಿರುವಾಗ ಏನಾಗಬಹುದು ಅಂದನು. ಏನಂತ ಹೇಳಿದ ಸ್ವಾಮಿ? ಮರ ಹಸಿಯಾಗಿರುವಾಗ ಇಷ್ಟೆಲ್ಲ ಮಾಡಿದರೆ ಮರ ಒಣಗಿರುವಾಗ ಏನಾಗಬಹುದು. ಪ್ರೈಸ್ ದಿ ಲಾರ್ಡ್. ಅದರ ಅರ್ಥ, ನೀತಿವಂತರಿಗೆ ಇಷ್ಟು ಕಷ್ಟಗಳಿರುವುದಾದರೆ ಪಾಪಿಗಳ ಗತಿ, ಅಂದರೆ ಹೊರಗಿನವರ ಗತಿ ಹೇಗಿರಬಹುದು ಎಂಬುದಾಗಿ ಇದರ ಅರ್ಥ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ಇವತ್ತು ನಾವು ತಿಳ್ಕೊಳ್ಳೋಣ, ವಿಶ್ವಾಸಿಗಳಿಗೆ ದೇವರು ಯಾವ ಯಾವ ಭಾಗಗಳಲ್ಲಿ ನ್ಯಾಯ ತೀರಿಸ್ತಾನೆ ಎಂಬುದಾಗಿ. ನಾನು ಚುಟುಕಾಗಿ ನಾನು ಹೋಗ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಲ್ಲೆಲೂಯಾ. ಮೊದಲನೇದಾಗಿ, ಪರಿಶುದ್ಧತೆಯ ಮೂಲಕವಾಗಿ ದೇವರು ಪರಿಶೋಧನೆ ಮಾಡ್ತಾನೆ. ಪ್ರೈಸ್ ದಿ ಲಾರ್ಡ್. ವಿಶ್ವಾಸಿಗಳ ಹೊರಗಿನ ಆಚರಣೆಗಳನ್ನು ದೇವರು ಮಾತ್ರವಲ್ಲದೆ ದಿನನಿತ್ಯದವರ ನಡವಳಿಕೆಯ ಮೇಲೆ ಆತನು ಪರೀಕ್ಷೆ ಮಾಡ್ತಾನೆ. ನಮ್ಮ ನಡವಳಿಕೆ ಪಂಚೇಂದ್ರಗಳಿಂದ ನಾವು ಒಂದು ದಿನದಲ್ಲಿ ನಾವು ಕೆಲವು ಸಾರಿ ಏನೇನೋ ನಾವು ಯೋಚನೆ ಮಾಡ್ತೇವೆ, ಏನೇನೋ ನಾವು ಮಾತನಾಡ್ತೇವೆ, ಏನೇನೋ ನಾವು ನೋಡ್ತೇವೆ, ಏನೇನೋ ನಾವು ಕೇಳ್ತೇವೆ. ಹಲ್ಲೆಲೂಯಾ. ನಿಜವಾಗಿ ನಾನು ದೇವರ ಭಯಭಕ್ತಿ ಉಳ್ಳವಳಾಗಿ, ದೇವರ ಭಯಭಕ್ತಿ ಉಳ್ಳವನಾಗಿ ಈ ಲೋಕದ ಸಂಗತಿಗಳು ನಾನು ಕಿವಿಗೊಡದೆ, ಲೋಕದ ಸಂಗತಿಗಳ ಬಗ್ಗೆ ನಾನು ಡೀಪಾಗಿ ನಾನು ಯೋಚನೆ ಮಾಡ್ತೇನೆ, ನಾನು ಕುಳಿತುಕೊಳ್ಳದೆ, ಚಿಂತೆ ಮಾಡದೆ, ವ್ಯರ್ಥವಾದ ಮಾತುಗಳನ್ನು ಆಡದೆ, ವ್ಯರ್ಥವಾದದನ್ನು ನೋಡದೆ ದೇವ ಭಯಭಕ್ತಿಯಲ್ಲಿ ನಾನು ಜೀವಿಸುವುದಾದರೆ ನಾನು ದೇವರ ಮುಂದೆ ಏನಾಗಿರ್ತೇನೆ? ದೇವರು ಮೆಚ್ಚುವಂಥ ಮಗನಾಗಿ, ಮಗಳಾಗಿ ನಾನು ಕಾಣಿಸಲ್ಪಡ್ತೇನೆ. ಹಲ್ಲೆಲೂಯಾ. ಹಾಗಾಗಿ ದೇವರು ಏನು ಮಾಡ್ತಾನೆ? ಮೊದಲನೇದಾಗಿ, ದೇವರ ಮಕ್ಕಳಾಗಿರುವಂಥ ವಿಶ್ವಾಸಿಗಳನ್ನು ನಾವು ಲೋಕದ ಆಶೆಗಳಿಂದ ನಾವು ದೂರವಿರಲಿಕ್ಕೆ ನಾವು ಕಲಿತುಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಲೋಕದ ಸಂಗತಿಗಳಿಂದ ದೂರವಾಗಿದ್ದು ಒಂದು ಯೋಗ್ಯವಾದಂಥ ಜೀವಿತವನ್ನು ಮಾಡಲಿಕ್ಕೆ ನಾವು ಕರ್ತನಿಗೆ ನಾವು ಒಪ್ಪಿಸಿಕೊಡ್ಬೇಕು. ಹಲ್ಲೆಲೂಯಾ. ವಿಶ್ವಾಸಿಗಳು ಪಾಪದಲ್ಲಿ ಮುಂದುವರಿಯದಂತೆ ಈ ಲೋಕದಲ್ಲಿ ಅವರಿಗೆ ಶಿಸ್ತು ಮತ್ತು ಅದರ ಶಿಕ್ಷೆಯನ್ನು ನೀಡಿ ಅವರನ್ನು ದೇವರೇನು ಮಾಡ್ತಾನೆ? ಸನ್ಮಾರ್ಗದಲ್ಲಿ ನಡೆಸಲಿಕ್ಕೆ ಆತನು ಪ್ರಯತ್ನ ಮಾಡ್ತಾನೆ. ಹಲ್ಲೆಲೂಯಾ. ನಾನು ಹೇಳಿದೆ, ದೇವರ ಶಿಕ್ಷೆ ರಕ್ಷೆಗಳಿಗೆ ಒಳಗಾದ ಮನುಷ್ಯನು ಧನ್ಯನು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎರಡನೇದಾಗಿ, ದೇವರು ನಮ್ಮನ್ನು ನಂಬಿಕೆಯ ಮತ್ತು ಶ್ರಮೆಗಳ ಮೂಲಕವಾಗಿ ದೇವರೇನು ಮಾಡ್ತಾನೆ? ಪರಿಶೋಧನೆ ದೇವರು ಮಾಡ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ವಿಶ್ವಾಸಿಗಳ ನಂಬಿಕೆಯು ನಿಜವಾದ ನಂಬಿಕೆಯೋ ಅಥವಾ ನಕಲಿಯಾಗಿರುವಂಥ ನಂಬಿಕೆಯೋ ಎಂಬುದಾಗಿ ಕಷ್ಟಗಳ ಮತ್ತು ಶೋಧನೆಗಳ ಮೂಲಕ ದೇವರು ಪರೀಕ್ಷೆ ಮಾಡ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವತ್ತು ನಮ್ಮ ವಿಶ್ವಾಸ ನಿಜವಾದ ವಿಶ್ವಾಸವಾಗಿದೆಯಾ ಅಥವಾ ಡೂಪ್ಲಿಕೇಟ್ ಆಗಿದೆಯಾ? ಹಲ್ಲೆಲೂಯಾ. ಒರಿಜಿನಲ್ ನೋಟು, ಡೂಪ್ಲಿಕೇಟ್ ನೋಟ್ ನೋಡ್ಲಿಕ್ಕೆ ಎರಡೂ ಒಂದೇ ರೀತಿಯಾಗಿರ್ತದೆ. ಈ ನಮ್ಮ ಮಕ್ಕಳು ಕುಂದಾಪುರದಲ್ಲಿ ಬುಕ್ ಸ್ಟಾಲಿಗೆ ಹೋಗಿ ಕೆಲವೊಂದು ನೋಟ್ಸ್ಗಳಂತ ತಂದಿದ್ದಾರೆ. 500 ರೂಪಾಯಿ ನೋಟು, 200 ರೂಪಾಯಿ ನೋಟು. ಅದು ಅಲ್ಲಲ್ಲಿ ಇವರು ನಮ್ಮನ್ನು ಕುರಿ ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳು ಈ ಅಮ್ಮ ಗುಡಿಸುವಾಗ ಒಂದು 200 ರೂಪಾಯಿ ನೋಟ್ ಸ್ವಲ್ಪ ಫೋಲ್ಡ್ ಮಾಡಿ ಅಲ್ಲಿ ಹಾಕ್ತಾರೆ. ಅಮ್ಮನಿಗೆ ಬಹಳ ಖುಷಿ, ಎಲ್ಲೋ ಅಪ್ಪಂದು ದುಡ್ಡು ಬಿದ್ದಿರಬೇಕೆಂಬುದಾಗಿ. ನೋಡುವಾಗ ಅದು ಹತ್ತಿರದಲ್ಲಿ ಹೋಗಿ ಸೂಕ್ಷ್ಮವಾಗಿ ನೋಡುವಾಗ ಅದು ಕಾಟನ್ ನೋಟ್ ಅಂತ ಗೊತ್ತಾಗ್ತದೆ. ಇದು ಸಭೆಯಲ್ಲಿ ಕೂಡ ಇವತ್ತು ನಾವು ನಕಲಿ ವಿಶ್ವಾಸಿಗಳಾಗಿದ್ದೇವಾ ಅಥವಾ ಒರಿಜಿನಲ್ ವಿಶ್ವಾಸಿಗಳಾಗಿದ್ದೇವೆ ಎಂಬುದಾಗಿ ದೇವರ ವಾಕ್ಯದ ಮೂಲಕವಾಗಿ ನಾವು ಪರೀಕ್ಷೆ ಮಾಡಿಕೊಳ್ಳುವ. ನಾವು ಇವರು ಹೇಳಿದ್ದು ನಾವು ಕೇಳುವುದು ಬೇಡ. ದೇವರ ವಾಕ್ಯದ ಮುಂದೆ ನನ್ನ ಜೀವಿತ ಯಾವ ರೀತಿಯಾಗಿದೆ? ನಾನು ನಕಲಿ ವಿಶ್ವಾಸಿಯಾಗಿ ಸಭೆಗೆ ಬರ್ತಾ ಇದ್ದೇನಾ, ಒರಿಜಿನಲ್ ವಿಶ್ವಾಸಿಯಾಗಿ ನಾನು ಸಭೆಗೆ ಬರ್ತಿದ್ದೇನೆ ಎಂಬುದಾಗಿ ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಅಂದರೆ ನಂಬಿಕೆ ಮತ್ತು ಶ್ರಮೆಗಳ ಮೂಲಕವಾಗಿ ದೇವರು ಏನು ಮಾಡ್ತಾನೆ? ಕೆಲವೊಬ್ಬರನ್ನು
ಜನರು ನೋಡ್ಲಿ ಅಂತ, ಅಥವಾ ನಮ್ಮ ಸ್ಥಾನಮಾನ ಹೆಸರುಗಳಿಗಾಗಿ ನಾವು ಮಾಡ್ತಿದ್ದೇವೋ, ಅಥವಾ ದೇವರ ಮೇಲಿರುವ ಪ್ರೀತಿಯಿಂದ ನಾವು ಮಾಡ್ತಿದ್ದೇವೋ ಎಂಬ ಆಂತರಿಕ ಉದ್ದೇಶಗಳನ್ನು ದೇವರೇನು ಮಾಡ್ತಾನೆ? ವಿಚಾರಣೆ ಮಾಡುವವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾಲ್ಕನೇದಾಗಿ, ದೇವರಿಗೆ ಒಪ್ಪಿಸಬೇಕಾದ ಲೆಕ್ಕದ ವಿಷಯದಲ್ಲಿ ನಾವು ದೇವರು ನಮಗೆ ನ್ಯಾಯ ತೀರಿಸಲಿಕ್ಕಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸಭೆಗೆ ದೇವರು ಕೊಟ್ಟಿರುವಂಥ ಕೃಪಾವರಗಳು, ದೇವರು ಕೊಟ್ಟಿರುವಂಥ ಸಮಯ, ದೇವರು ಕೊಟ್ಟಿರುವಂಥ ಹಣ ಹೇಗೆ ನಾವು ಉಪಯೋಗಿಸುತ್ತಿದ್ದೇವೆ ಎಂಬುದಾಗಿ ಆ ಭಾಗದಲ್ಲಿ ದೇವರು ನಮಗೆ ನ್ಯಾಯ ವಿಚಾರಿಸಲಿಕ್ಕಿದ್ದಾನೆ. ಹಲ್ಲೆಲೂಯಾ. ದೇವರು ಕೊಟ್ಟಿರುವ ಕೃಪಾವರಗಳು, ದೇವರು ಕೊಟ್ಟಿರುವಂಥ ಸಮಯ, ದೇವರು ಕೊಟ್ಟಿರುವಂಥ ಹಣ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ವಿಷಯದಲ್ಲಿ ಕೂಡ ನಾವು ದೇವರಿಗೆ ಲೆಕ್ಕ ಕೊಡಬೇಕು. ಪ್ರೈಸ್ ದಿ ಲಾರ್ಡ್. ಯಾರಾದರೂ ನಿಮಗೆ ಪ್ರೀತಿಯಿಂದ, ಬಹಳ ನಿಮ್ಮ ಸ್ನೇಹಿತರು ಯಾರಾದರೂ ನಿಮಗೆ ಪ್ರೀತಿಯಿಂದ ಒಂದು 5,000 ಕೊಟ್ರಂತ ನಾವು ಮಾಡುವ, ತಿಳ್ಕೊಳ್ರಿ. ಹಲ್ಲೆಲೂಯಾ. ದೇವರು ಮಾತನಾಡದೆ ನಿಮ್ಮ ಕೈಯಲ್ಲಿ ಸುಮ್ಮನೆ ಬಂದದ್ದು ಸೇರುವುದಿಲ್ಲ. ನಿಮಗೇನು ಅವಶ್ಯಕತೆ ಇದೆ, ನೀವು ಯಾವುದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೀರಿ. ಉದಾಹರಣೆಗೆ ನಾನು ಹೇಳಿದ್ದು, ದೇವರು ಕೊಟ್ಟಿದ್ದಾನೆ, ನಿಮಗೆ ಅವಶ್ಯಕತೆ ಇರುವುದು ಒಂದು 3,000, ಆದರೆ ನಿಮ್ಮ ಕೈಗೆ ಬಂದಿದ್ದು 5,000. ಹಲ್ಲೆಲೂಯಾ. ಈಗ ನಾವೇನು ಮಾಡ್ತೀವಿ? ದೇವರು 5,000 ಕೊಟ್ಟಿದ್ದಾನೆ ಅಂತೇಳಿ 3,000 ನಮ್ಮ ಅಗತ್ಯತೆಗಳಿಗೆ ನಾವು ಕೊಟ್ಟು 2,000 ನಾವು ಖರ್ಚು ಮಾಡಿಕೊಂಡು ನಾವು ಗಮ್ಮತ್ತು ಮಾಡುವುದಲ್ಲ. ದೇವರು ಕೊಟ್ಟಿರುವಂಥದ್ದರಲ್ಲೇ ಒಂದು ಭಾಗ ನಾವು ದೇವರಿಗಾಗಿ ನಾವು ಕೊಡಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರು ಪ್ರತಿಯೊಂದು ಹಣದ ವಿಷಯದಲ್ಲಿ ಕೂಡ ಲೆಕ್ಕ ಕೇಳ್ತಾನೆ. ದೇವರು ನಮಗೆ ಕೊಟ್ಟಿರುವಂಥ ಸಮಯದ ವಿಷಯದಲ್ಲಿ ದೇವರು ಲೆಕ್ಕ ಕೇಳ್ತಾನೆ. ದೇವರು ನಮಗೆ ಕೃಪಾವರಗಳನ್ನು ಕೊಟ್ಟಿದ್ದಾನೆ, ತಲಾಂತಗಳನ್ನು ಕೊಟ್ಟಿದ್ದಾನೆ. ಆ ವಿಷಯದಲ್ಲಿ ಕೂಡ ದೇವರು ಲೆಕ್ಕ ಕೇಳಲಿಕ್ಕಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. 2 ಕೊರಿಂಥ 5:10 ನಾವು ಓದ್ತೇವೆ, ಯಾಕೆಂದ್ರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕೆಂಬುದಾಗಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗಾಗಿ ಪ್ರತಿಯೊಬ್ಬ ವಿಶ್ವಾಸಿಯು ತನಗೆ ಒಪ್ಪಿಸಿಕೊಟ್ಟಂತ ಜವಾಬ್ದಾರಿಯ ಬಗ್ಗೆ ದೇವರಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆ ಎಂಬುದಾಗಿ ಎಚ್ಚರಿಕೆಯಲ್ಲಿ ನಾವಿರಬೇಕು. ಹಲ್ಲೆಲೂಯಾ. ಸುಖ ಸುಮ್ಮನೆ ದೇವರು ನಮಗೆ ಇದನ್ನು ಕಾಣಲಿಕ್ಕೆ, ಇದನ್ನು ನಮಗೆ ದೇವರ ಆಯುಷ್ಯ ದೇವರು ಕೊಡಲಿಲ್ಲ. ಅನೇಕರು ನೋಡುವಾಗ ರಾತ್ರಿ ಮಲಗಿದವರು ಬೆಳಿಗ್ಗೆ ಹೇಳ್ತಾ ಇಲ್ಲ. ಕೆಲವರು ಕೊಲೆಯಲ್ಲಿ ಅಂತ್ಯವಾಗಿ ಹೋಗಿರ್ತಾರೆ, ಕೆಲವರು ಹಾರ್ಟ್ ಅಟ್ಯಾಕ್ನಲ್ಲಿ ಮರಣ ಹೊಂದಿರ್ತಾರೆ, ಕೆಲವರು ರೋಗದ ಹಾಸಿಗೆಯಲ್ಲಿರುವಾಗಲೇ ಮರಣ ಹೊಂದಿರ್ತಾರೆ. ಇವತ್ತು ನನಗೆ ನಿಮಗೆ ದೇವರು ಒಂದಿನ ಮತ್ತೆ ಯಾಕೆ ಹೆಚ್ಚಾಗಿ ಕೊಟ್ಟಿದ್ದಾನೆ? ದೇವರ ಚಿತ್ತವನ್ನು ಮಾಡುವುದಕ್ಕೋಸ್ಕರವಾಗಿ, ದೇವರ ಕಾರ್ಯಗಳನುಸಾರವಾಗಿ ನಾವು ನಡೆಯುವುದಕ್ಕೋಸ್ಕರವಾಗಿ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ವಿಶ್ವಾಸಿಗಳಾದ ನಾವು ಅರ್ಥ ಮಾಡಿಕೊಳ್ಳೋಣ, ವಿಶ್ವಾಸಿಗಳಾದ ನಮಗೆ ಬರುವಂಥ ನ್ಯಾಯ ವಿಚಾರಣೆಗಳು ನಮ್ಮ ಶಿಕ್ಷೆಗೆ ಅಥವಾ ನಾಶನಕ್ಕಾಗಿ ಅಲ್ಲ, ಬದಲಾಗಿ ನಮ್ಮ ಶುದ್ಧೀಕರಣಕ್ಕಾಗಿ, ದೇವರ ತಿದ್ದುಪಾಟಿಗಾಗಿ ಅದು ದೇವರಿಂದ ಬರುವಂಥದ್ದಾಗಿದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಲೋಕದ ಜನರಿಗೆ ಬರುವ ನ್ಯಾಯ ವಿಚಾರಣೆಯು ಅಂತಿಮ ತೀರ್ಪಾಗಿದ್ದರೆ, ವಿಶ್ವಾಸಿಗಳಿಗೆ ಬರುವ ನ್ಯಾಯ ತೀರ್ಪು ದೇವರ ಪ್ರೀತಿಯ ಶಿಸ್ತಾಗಿದೆ. ಹಲ್ಲೆಲೂಯಾ. ಈಗ ನನ್ನ ಮಗನಿಗೆ ನಾನು ಬೆಲ್ಟಲ್ಲಿ 4 ಏಟು ಬಾರಿಸಿದೆ ಅಂತ, ಇಲ್ಲಿ ಕೆಲವು ಸ್ವಲ್ಪ ಬಾಸುಂಡೆಗಳು ಬಂದಿದೆ, ಆದರೂ ನನಗೆ ಹೊಡೆದ ನಂತರ ಮನಸ್ಸಿಗೆ ಸಮಾಧಾನನೇ ಇಲ್ಲ. ಮಗನ ಮೇಲೆ ಅಷ್ಟೊಂದು ಅನುಕಂಪ. ಸ್ಕೂಲಿಗೆ ಹೋಗಿದ್ದಾನೆ, ಎಕ್ಸಾಮ್ ಬರಲಿಕ್ಕೆ ಹೋಗಿದ್ದಾನೆ, ಪ್ರಾರ್ಥನೆಯಲ್ಲಿ ಇದ್ರೂ ಕೂಡ ಆ ವಿಷಯನ ನನ್ನ ಮನಸ್ಸಲ್ಲಿ ಚುಚ್ಚುತ್ತೆ, ನಾನು ಯಾಕೆ ನನ್ನ ಮಗನಿಗೆ ಹೊಡೆದೆ. ಹಲ್ಲೆಲೂಯಾ. ಸುಖ ಸುಮ್ಮನೆ ಹೊಡೆದಿದ್ದೇನಾ? ಹೊಡೆದೇ ಇದ್ರೆ ಏನಾಗ್ತದೆ? ಅದನ್ನೇ ಮುಂದುವರಿಸ್ಕೊಂಡು ಮುಂದೆ ಹೋಗ್ತಾನೆ. ಪ್ರೈಸ್ ದಿ ಲಾರ್ಡ್, ಅರ್ಥ ಆಗ್ತಿದೆಯಾ? ಆದರೆ ತಂದೆ ಹೃದಯ ಹೊಡೆದ ನಂತರ ಸುಮ್ಮನೆ ಕೂತ್ಕೊಳ್ಳಲ್ಲ. ಆ ಹೃದಯ ಏನಾಗ್ತದೆ? ದುಃಖಿಸ್ತಾನೆ ಇರ್ತದೆ. ಇದು ನನಗಾದಂಥ ಅನುಭವ. ಶಾಲೆಗೆ ಹೋಗಿ ಬಂದು ಹೇಳ್ತಾನೆ, ಪಾಪ ನನಗೆ ಇಲ್ಲಿ ಒಂದು ಕಲೆ ಬಿದ್ದಿದೆ, ಬೆಲ್ಟಿದು, ಕೈಗೆ ಸ್ವಲ್ಪ ಏಟಾಗಿದೆ, ಬರಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಆಗ ನಾನು, ಹೌದಾ ಮಗ, ಇನ್ಮೇಲೆ ಹೊಡೆಯಲ್ಲ ಹಾಗಂತ ಅವ್ರ ಮಧ್ಯೆ ನಾವು ನಮ್ಮ ವೀಕ್ನೆಸ್ಸನ್ನು ಅವ್ರ ಮುಂದೆ ಬಿಟ್ಟುಕೊಡಬಾರ್ದು. ನಾನೇನು ಹೇಳಿದೆ ಗೊತ್ತಾ? 2 ದಿನ ಬೆಳಿಗ್ಗೆ ಪ್ರಾರ್ಥನೆ, ಸಂಜೆ ಕುಟುಂಬ ಪ್ರಾರ್ಥನೆ ಕೂತ್ಕೊಂಡಾಗ ಅಕ್ಕನಿಗೆ ಎಷ್ಟು ಡಿಸ್ಟರ್ಬೆನ್ಸ್ ಮಾಡಿದೆ, ನಾನು ಎಷ್ಟು ನಿನಗೆ ವಾರ್ನಿಂಗ್ ಕೊಟ್ಟಿದೆ. ಆದರೆ ಎಚ್ಚರಿಕೆಗಾಗಿ ಈ ಬಾಸುಂಡೆಗಳು ನಿನಗೆ ಬಿದ್ದಿದ್ದು, ಇನ್ನು ಮೇಲೆ ತಪ್ಪು ಮಾಡಬೇಡ, ಒಳ್ಳೆ ಹುಡುಗನಾಗಿ ನೀನು ಇರು ಎಂಬುದಾಗಿ ಹೇಳಿದೆ. ಆಯಿತು ಪಪ್ಪ ಅಂದ. ಇಲ್ಲ, ಅವ್ರಿಗೆ ಆದಂಥ ಗಾಯಗಳನ್ನು ನಾವು ನೋಡಿ, ಅಯ್ಯೋ ನಾನು ಯಾಕೆ ಹೊಡೆದೆ ನಿನಗೆ, ನಮ್ಮ ಬಲಹೀನತೆ, ನಮ್ಮ ವೀಕ್ನೆಸ್ಗಳನ್ನ ಮಕ್ಕಳ ಮುಂದೆ ನಾವು ಹೇಳಲೇಬಾರ್ದು. ನಮ್ಗೆ ಎಷ್ಟೇ ನೋವು ದುಃಖ ಇದ್ರೂ ನಾವು ಸುಮ್ಮನೆ ನಮ್ಮೊಳಗೆ ನಾವು ಅದನ್ನು ಅಡಗಿಸಿಕೊಂಡು ಮಕ್ಕಳನ್ನು ಸರಿಯಾದ
ತಿದ್ದುಪಾಟಿಗೆ ನಾವು ಒಳಪಡಿಸುವಾಗ ಮಾತ್ರ ಅವರು ಕ್ರಮವಾಗಿರ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗಾಗಿ ಇವತ್ತು ನಾವು ತಿಳ್ಕೊಳ್ಬೇಕು, ನಾವು ಹೆತ್ತ ನಮ್ಮ ಮಕ್ಕಳಿಗೆ ನಾವು ಇಷ್ಟೊಂದು ಶಿಸ್ತಿನಲ್ಲಿ ನಡೆಯುವುದಕ್ಕೋಸ್ಕರವಾಗಿ ನಾವು ಇಷ್ಟೊಂದು ನಾವು ಅವರನ್ನು ಎಚ್ಚರಿಸುವುದಾದರೆ, ಒಂದು ತರಬೇತಿಗೊಳಿಸುವುದಾದರೆ, ನನ್ನನ್ನು ನಿಮ್ಮನ್ನು ಕರೆದ ಪರಲೋಕದ ತಂದೆ ನಮ್ಮ ವಿಷಯದಲ್ಲಿ ಎಷ್ಟು ಕೇರ್ ತಗೊಳ್ಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ಆ ಪೇತ್ರನ ಪತ್ರಿಕೆಯಲ್ಲಿ ಕೆಳಗಿನ ವಚನ ಹೇಳ್ತದೆ, 1 ಪೇತ್ರ 4:18-19 ನೀತಿವಂತನೇ ರಕ್ಷಣೆ ಹೊಂದುವುದು ಕಷ್ಟವಾದರೆ ಭಕ್ತಿಹೀನನು ಪಾಪಿಷ್ಟನು ನಿಲ್ಲುವುದು ಹೇಗೆ? ಇದು ನಮಗೆ ಕ್ವಶನ್ ಮಾರ್ಕ್ ಆಗಿರಲಿ. ಇವತ್ತು ದೇವರು ನಮಗೆ ಉಚಿತವಾದ ರಕ್ಷಣೆ ಕೊಟ್ಟಿದ್ದಾನೆ. ನಾವೇನು ಹಣ ಕೊಟ್ಟು ನಾವು ಖರೀದಿ ಮಾಡಲಿಲ್ಲ, ಅಥವಾ ಏನೋ ಒಂದು ನಾವು ದೊಡ್ಡದಾಗಿ ಬೆಲೆ ಕೊಟ್ಟು ನಾವು ಅದನ್ನು ಖರೀದಿ ಮಾಡಲಿಲ್ಲ. ಆದರೆ ಇವತ್ತು ಅನೇಕರಿಗೆ ದೇವರು ಕೊಟ್ಟದ ಉಚಿತವಾದ ರಕ್ಷಣೆ ಈ ಆತ್ಮಿಕ ಜೀವಿತದಲ್ಲಿ ಜೀವಿಸುವುದೇ ಕಷ್ಟವಾಗಿ ಬಿಟ್ಟಿದೆ. ಇವತ್ತು ಕ್ಷಣಿಕವಾದಂಥ ಲೋಕ ಭೋಗಗಳನ್ನು ನೋಡ್ತಾರೆ. ಹಲ್ಲೆಲೂಯಾ. ಆದರೆ ವಾಕ್ಯ ಹೇಳ್ತದೆ, ನೀತಿವಂತನೇ ರಕ್ಷಣೆ ಹೊಂದುವುದು ಕಷ್ಟವಾದರೆ ಈ ಲೋಕದಲ್ಲಿರುವಂಥ ಭಕ್ತಿಹೀನನು ಪಾಪಿಷ್ಟನು ನಿಲ್ಲುವುದು ಹೇಗೆ ಎಂಬುದಾಗಿ. ಖಂಡಿತವಾಗಿ ನಿಲ್ಲಕ್ಕೆ ಸಾಧ್ಯವಿಲ್ಲ. ಆಮೇಲೆ ಹೀಗಿರಲಾಗಿ ದೇವರ ಚಿತ್ತಾನುಸಾರ ಬಾಧೆ ಪಡುವವರು ಒಳ್ಳೆಯದನ್ನು ಮಾಡುವವರಾಗಿದ್ದು ತಮ್ಮ ಆತ್ಮಗಳನ್ನು ನಂಬಿಗಸ್ತನಾದ ಸೃಷ್ಟಿಕರ್ತನಿಗೆ ಒಪ್ಪಿಸಲಿ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಿಮಗೆ ಎಷ್ಟು ಜನರಿಗೆ ಆತ್ಮಿಕ ಜೀವಿತದ ಬಗ್ಗೆ ಬೋರ್ ಎನಿಸಿದೆ? ಎಷ್ಟು ಜನರಿಗೆ ಬೋರ್ ಆಗಿದೆ? ಹಲ್ಲೆಲೂಯಾ. ಬೇರೆ ಯಾವ ವಿಷಯದಲ್ಲಾದರೂ ನಿಮಗೆ ಬೋರ್ ಆಗಲಿ, ಆತ್ಮಿಕ ವಿಷಯದಲ್ಲಿ ಮಾತ್ರ ನಮಗೆ ಬೋರ್ ಆಗಬಾರ್ದು. ಹಲ್ಲೆಲೂಯಾ. ಯಾಕೆಂದರೆ ಒಂದು ವಿಷಯ ನಮ್ಮ ಮಗಳಿಂದ ನಾನು ಕೇಳಿಸ್ಕೊಂಡೆ. ನಾವು ಜಾಸ್ತಿಯಾಗಿ ಗೌರ್ಮೆಂಟ್ ಹಾಲಿಡೇ ಇರುವ ದಿನ ಸಭೆಯಲ್ಲಿ ನಾವು ಉಪವಾಸ ಪ್ರಾರ್ಥನೆ ನಾವು ಇಡ್ತೇವೆ. ಇವರಿಬ್ಬರು ಬಸ್ಸಲ್ಲೇ ಮಾತಾಡ್ಕೊಂಡು ಬಂದಿದ್ರು 1 ವಾರದ ಹಿಂದೆ. ಈಗ ನಮಗೆ ಆದಿತ್ಯವಾರ ಭಾನುವಾರ ಅಂತೇಳಿ ಇಲ್ಲ, ಗೌರ್ಮೆಂಟ್ ಹಾಲಿಡೇ ಇರುವಂಥ ದಿನ ಕೂಡ ನಮಗೆ ಫ್ರೀಡಮ್ ಇಲ್ಲ. ಯಾವಾಗ ನೋಡ್ರು ಪ್ರಾರ್ಥನೆ, ಆರಾಧನೆ, ಆರಾಧನೆ. ಇವರಿವರು ಮಾತಾಡ್ಕೊಳ್ತಾ ಇದ್ದಾರೆ. ಯಾರು? ನಮ್ಮ ಮಕ್ಕಳಿಬ್ರು. ಅವರಿಬ್ಬರಲ್ಲಿ ಈ ಪ್ರಶ್ನೆ ಬಗೆಹರಿಸಿಕೊಳ್ಳಿಕ್ಕೆ ಆಗದೆ ನನ್ನ ಹತ್ರ ನೇರವಾಗಿ ಬಂದರು. ನಮ್ಮ ಮಗಳು ಅದರಲ್ಲಿ ಭಾಳ ಎಕ್ಸ್ಪರ್ಟ್. ಪಪ್ಪ, ಅವರಿಗೆಲ್ಲ ನೋಡಿ ಭಾನುವಾರ ರಜೆ ಇದ್ರೆ ಎಲ್ಲೆಲ್ಲ ಹೋಗ್ತಾರೆ, ಅಜ್ಜಿ ಮನೆಗೆ ಹೋಗ್ತಾರೆ, ಶಾಪಿಂಗ್ ಮಾಲಿಗೆ ಹೋಗ್ತಾರೆ, ತಿರುಗಾಡ್ಲಿಕ್ಕೆ ಹೋಗ್ತಾರೆ, ಬೀಚಿಗೆ ಹೋಗ್ತಾರೆ. ಆದ್ರೆ ನಮಗೆ ಯಾವಾಗ ನೋಡಿದ್ರು ಪ್ರಾರ್ಥನೆ, ಪ್ರಾರ್ಥನೆ, ಪ್ರಾರ್ಥನೆ. ಹಲ್ಲೆಲೂಯಾ. ನೋಡಿ, ಸಣ್ಣ ಸಣ್ಣ ಮಕ್ಕಳಲ್ಲಿ ಎಂತೆಂಥ ವಿಷಯಗಳನ್ನು ನಾವು ಕೇಳಬೇಕು. ಅವ್ರು ಕೇಳೋದು ನಿಜ, ಆದರೆ ಅವ್ರು ಆ ರೀತಿ ಅವ್ರು ಯೋಚನೆ ಮಾಡಿದ್ರಲ್ವಾ, ಅದು ಬೆಸ್ಟ್, ಗ್ರೇಟ್ ಅಂತ ಹೇಳಬೇಕು. ಅದಕ್ಕೆ ನಾನು ಹೇಳಿದೆ, ಲೋಕದವರು ನೋಡಬೇಡ, ನೀನು ಯಾರ ಮಗಳು? ಏಸಪ್ಪನ ಮಗಳು. ಏಸಪ್ಪನ ಮಕ್ಕಳು ಎಲ್ಲಿರಬೇಕು, ಹೇಗಿರಬೇಕು ಎಂಬುದಾಗಿ ದೇವರ ವಾಕ್ಯ ನಿಮಗೆ ಗೊತ್ತುಂಟಲ್ಲ. ಪ್ರತಿ ವಾರ ಪಪ್ಪನ ಬಾಯಿಂದ ಸಂದೇಶ ಸಭೆಯಲ್ಲಿ ಕೇಳ್ತೀರಿ. ಹಾಗಾಗಿ ಅವರನ್ನು ಯಾರು ನೋಡೋದು ಬೇಡ. ನಾವು ದೇವರ ಸಮ್ಮುಖದಲ್ಲಿ ಇದ್ದಷ್ಟು ನಮಗೆ ಆಶೀರ್ವಾದ ಜಾಸ್ತಿ ಎಂಬುದಾಗಿ ನಾನು ಹೇಳಿದೆ. ಹಲ್ಲೆಲೂಯಾ. ಸಮಯ ಸಂದರ್ಭ ಬರುವಾಗ ನಾವು ಕೂಡ ಬೀಚಿಗೆ ಹೋಗುವ, ಮಾರ್ಕೆಟಿಗೆ ಹೋಗುವ ಕರ್ಕೊಂಡು ಹೋಗ್ತೀವಲ್ಲ. ರಜಾ ದಿನಗಳಲ್ಲಿ ನಾವು ಹೆಚ್ಚಾಗಿ ನಾವು ದೇವರ ಸನ್ನಿಧಾನದಲ್ಲಿ ಇದ್ದರೆ ನಮಗೆ ದೊಡ್ಡ ಆಶೀರ್ವಾದ ಎಂಬುದಾಗಿ ನಾನು ಅವರಿಗೆ ಆಲೋಚನೆ ಕೊಟ್ಟಾಗ ಸೈಲೆಂಟ್ ಆದರು. ಮತ್ತೆ ಅದರ ಬಗ್ಗೆ ಅವರು ಪ್ರಸ್ತಾಪ ಎತ್ತುತ್ತಾ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಮಗೆ ಯಾವುದೇ ಆಗಲಿ, ಈಗ ಅನೇಕರಿಗೆ ಏನು ಗೊತ್ತುಂಟ, ಭಾನುವಾರ ಆರಾಧನೆ ಭಾಳ ಇಷ್ಟಪಡ್ತಾರೆ, ಶುಕ್ರವಾರ ಉಪವಾಸ ಪ್ರಾರ್ಥನೆ ಇಷ್ಟಪಡಲ್ಲ, ಮಧ್ಯದಲ್ಲಿ ಏನಾದರೂ ಸ್ಪೆಷಲ್ ಮೀಟಿಂಗ್ ಇಟ್ಟರು ಕೂಡ ಕೆಲವರು ಇಷ್ಟಪಡಲ್ಲ. ಯಾಕೆಂದರೆ ಅವರು ಹಾಕಿಕೊಂಡ ಯೋಜನೆಗಳೆಲ್ಲ ಕ್ಯಾನ್ಸಲ್ ಮಾಡಬೇಕಲ್ಲ. ಹಲ್ಲೆಲೂಯಾ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ಸಭೆಯಲ್ಲಿ ಯಾವುದೇ ಕಾರ್ಯಕ್ರಮಗಳಿದ್ರೂ ಕೂಡ ನಾವೆಲ್ಲರೂ ಒಂದೇ ಮನೆಗೆ ಸಂಬಂಧಪಟ್ಟವರು ಆಗಿರೋದ್ರಿಂದ ನಾವೆಲ್ಲರೂ ಒಟ್ಟಾಗಿ ನಾವು ಸೇರಿ ಬರಬೇಕು. ಈಗ ಒಂದು ಮನೆಯಲ್ಲಿ ಮದುವೆ ಕಾರ್ಯಕ್ರಮ ನಡೆಯುವಾಗ ಮನೆಯವರೆಲ್ಲರೂ ಇರ್ತಾರೆ ಇಲ್ವಾ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಂದು ಸಾವಾದರೆ ದೂರದಲ್ಲಿರುವವರು ಬರುವ ತನಕ ಕಾಯ್ತಾ ಇರ್ತಾರೆ. ಯಾಕೆ? ಅನ್ಯೋನ್ಯತೆ ಸೂಚಿಸ್ತದೆ. ಇವತ್ತು ಸಭೆಯಲ್ಲಿ ಏನಾಗಿದೆ, ಉಪವಾಸ ಪ್ರಾರ್ಥನೆ ಅಂದರೆ ಜನರೇ ಇರಲ್ಲ. ಸಂಡೇ ದಿನ ಮಾತ್ರ ಎಲ್ಲ ಕಡೆ ಫುಲ್ ಕವರಿಂಗ್ ಆಗಿರ್ತಾರೆ. ಏನು ನಾವು ಭಾನುವಾರ ಕ್ರೈಸ್ತರಾಗಿರ್ಲಿಕ್ಕೆ ದೇವರು ನಮ್ಮನ್ನು ಕರೆದಿದ್ದ? ಪ್ರೈಸ್ ದಿ ಲಾರ್ಡ್. ಒಬ್ಬ ಸಂಗೀತಗಾರನು ಈ ರೀತಿಯಾಗಿ ಹೇಳ್ತಾರೆ, ಭಾನುವಾರ ಕ್ರೈಸ್ತನಾಗಿರಬೇಡ, ಜನರ ಮುಂದೆ ಆಕ್ಟಿಂಗ್ ಮಾಡಬೇಡ, ಯೇಸು ನಿನ್ನನ್ನು ನೋಡುವ. ಹಲ್ಲೆಲೂಯಾ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ಇವತ್ತು ನಾವು ಅರ್ಥ ಮಾಡಿಕೊಳ್ಳೋಣ. ನ್ಯಾಯ ವಿಚಾರಣೆ ಸಮಯ ಬಂದಿದೆ, ಈಗ ಬಂದಿದ್ದಲ್ಲ, ಅದು
ಹಳೆ ಒಡಂಬಡಿಕೆಯಲ್ಲಿ ದೇವರು ಆಲ್ರೆಡಿ ಎಲ್ಲ ತೀರಿಸ್ತಾ ಇದ್ದಾನೆ. ಹೊಸ ಒಡಂಬಡಿಕೆಯಲ್ಲಿ ಯಾವಾಗ ಸಭೆ ಆರಂಭವಾಯಿತು ಆ ದಿನದಿಂದಲೂ ದೇವರು ತನ್ನ ಮಕ್ಕಳಿಗೆ, ತನ್ನ ಸಭೆಗೆ ದೇವರು ನ್ಯಾಯ ತೀರಿಸ್ತಾನೆ ಇದ್ದಾನೆ. ಹಲ್ಲೆಲೂಯಾ. ಹಾಗಾಗಿ ನ್ಯಾಯ ವಿಚಾರಣೆ ಸಮಯ ಬಂದದೆ. ಆ ವಿಚಾರಣೆ ದೇವರ ಮನೆಯಲ್ಲಿಯೇ ಪ್ರಾರಂಭವಾಯ್ತಲ್ಲ. ದೇವರ ಮನೆ ಅಂದ್ರೆ ಯಾರು? ದೇವರ ಮನೆ ಅಂದ್ರೆ ನಾವೇ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಎಚ್ಚರಿಕೆಯುಳ್ಳವರಾಗಿ ನಾವು ಜೀವಿಸೋಣ. ನಾವು ಯಾರು ದೇವರು ನಮಗೆ ಕೊಟ್ಟಿರುವಂಥ ರಕ್ಷಣೆಯನ್ನು ನಷ್ಟ ಮಾಡಿಕೊಳ್ಳದೆ ಆ ರಕ್ಷಣೆಯಲ್ಲಿ ನಾವು ಕಡೆಯವರೆಗೆ ನಾವು ನಿಲ್ಲೋಣ. ಹಲ್ಲೆಲೂಯಾ. ನಮ್ಮ ಜೀವಿತ ದೇವರ ಮುಂದೆ ಕ್ರಮವಿಲ್ಲದಿದ್ದರೆ, ಏನಾದರೂ ನಮಗೆ ಬಲಹೀನತೆಗಳು, ಅನಾರೋಗ್ಯಗಳು ಇರುವುದಾದರೆ ದೇವರ ಮುಂದೆ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರೇ, ಯಾಕೆಂದರೆ ನಮ್ಮಲ್ಲಿರುವಂಥ ಮಿಸ್ಟೇಕ್ಗಳು ನಮಗೆ ಗೊತ್ತು. ನಾವೇನು ಮಾಡ್ತಿದ್ದೇವೆ, ಹೇಗೆ ಜೀವಿಸ್ತಿದ್ದೇವೆ, ಹೇಗೆ ನಡ್ಕೊಳ್ತಿದ್ದೇವೆ. ಪಾಸ್ಟ್ರಿಗೆ ಗೊತ್ತಿಲ್ಲದೆ ಇರಬಹುದು, ಒಡ ಹುಟ್ಟಿದ್ರೆ ಗೊತ್ತಿಲ್ಲದೆ ಇರಬಹುದು, ಗಂಡನಿಗೆ ಗೊತ್ತಿಲ್ಲದೆ ಇರಬಹುದು, ಹೆಂಡತಿ ಇಲ್ಲದೆ ಇರಬಹುದು. ಆದರೆ ನಮ್ಮ ಮನಸ್ಸಾಕ್ಷಿ ಒಬ್ಬ ಎಚ್ಚರಿಸುವ ಮನಸ್ಸು ಇದ್ದ ನೋಡಿ. ಹೀಗೆ ಮಾಡಬೇಡ, ಅಲ್ಲಿ ಹೋಗಬೇಡ, ಅದನ್ನು ಮಾಡಬೇಡ. ಒಂದು ಸಾರಿ ನಾವು ಮನಸ್ಸಾಕ್ಷಿ ಕೂಡ ನಾವು ಮೀರಿ ನಾವು ಹೋಗುವುದಾದ್ರೆ ಕೆಲವು ಸಾರಿ ದೇವರು ನೇರವಾಗಿ ನ್ಯಾಯ ತೀರಿಸಲಿಕ್ಕೆ ಬರ್ತಾನೆ. ಅದು ರೋಗದ ರೂಪದಲ್ಲಾಗಿರ್ಬೋದು, ಯಾವುದೇ ಒಂದು ರೂಪದಲ್ಲಿ ಬರಬಹುದು. ಮತ್ತೆ ಯಾಕೆ ಹೀಗಾಯಿತು ಏನೆಂಬುದಾಗಿ ಪ್ರಶ್ನೆ ಕೇಳಬಾರದು. ಇದು ಮೊದಲನೇದಾಗಿ. ಎರಡನೇದಾಗಿ, ನಾವು ದೇವರಿಗೆ ಸರಿಯಾಗಿ ನಾವು ನಡ್ಕೊಳ್ತಿದ್ದೇವೆ, ವಾಕ್ಯಾನುಸಾರ ಜೀವಿಸ್ತಾ ಇದ್ದೇವೆ, ಪ್ರಾರ್ಥನೆಯಲ್ಲಿ ನಾವು ಪಳಗಿಸಿಕೊಳ್ತಾ ಇದ್ದೇವೆ, ದೇವರಲ್ಲಿ ನಾನು ಭಯಭಕ್ತಿ ನಡ್ಕೊಳ್ತಾ ಇದ್ದೇನೆ. ಆದರೂ ನನ್ನ ಜೀವಿತದಲ್ಲಿ ಕಷ್ಟಗಳು, ಹೋರಾಟಗಳು ಯಾಕೆ ಬರ್ತದೆ ಎಂಬುದಾಗಿ ನಿಮಗೆ ಪ್ರಶ್ನೆ ಬರುವುದಾದರೆ, ದೇವರು ಈ ಸ್ಥಿತಿಯಿಂದ ನಾನು ಇನ್ನೊಂದು ಸ್ಥಿತಿಗೆ ದೇವರು ಕರ್ಕೊಂಡು ಹೋಗಲಿಕ್ಕೆ ಸಿದ್ಧಪಡಿಸ್ತಿದ್ದೇನೆ ಎಂಬುದಾಗಿ. ಇಷ್ಟೇ ಎರಡೇ ವಿಷಯ. ಹಲ್ಲೆಲೂಯಾ. ಹಾಗಾಗುವಂತೆ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಕರ್ತನು ಮಧ್ಯಾಕಾಶದಲ್ಲಿ ಬರುವಾಗ ನಾವೆಲ್ಲರೂ ಶುದ್ಧ ಕನ್ನಿಕೆಯೊಪ್ಪಾದಿನ ಮೊದಲಗಿತ್ತಿಯಾಗಿ ಆತನ ಸಿಂಹಾಸನದ ಮುಂದೆ ಪ್ರತಿಫಲಕ್ಕಾಗಿ, ಅವಾರ್ಡಿಗಾಗಿ, ಬಹುಮಾನಕ್ಕಾಗಿ ನಾವೆಲ್ಲರೂ ಸಂತೋಷವಾಗಿ ನಿಲ್ಲೋಣ. ಹಾಗಾಗುವಂತೆ ದೇವರು ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಪಾಸ್ಟರ್.